ನಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆ ಬಂದಿರ್ಬೋದು ಅಥವಾ ಬರ್ಬೋದು, ನಮಗೆ ಈ ಚರ್ಚ್ ಯಾಕೆ ಬೇಕು, ಬೈಬಲ್ ಯಾಕೆ ಬೇಕು, ಪ್ರಾರ್ಥನೆ ಎಲ್ಲ ಯಾಕೆ ಬೇಕು, ದೇವರು ಯಾಕೆ ಬೇಕು, ದೇವರಿಗೆಲ್ಲ ಗೊತ್ತಿದೆಯಲ್ವಾ? ಆ ರೀತಿ ಒಂದು ಥಾಟ್ ನಮ್ಮ ಮನಸ್ಸಿಗೆ ಬಂದಿರ್ಬೋದು. ಆದರೆ ಇದೆಲ್ಲದಕ್ಕೂ ಉತ್ತರ ಯಾಕೆ ಬೇಕು, ನಮಗೆ ಒಂದು ಸಭೆಯಾಗಿ ಒಟ್ಟಾಗಿ ಸೇರುವುದು ಯಾಕೆ ಬೇಕು, ಪ್ರಾರ್ಥನೆ ಮಾಡೋದು ಯಾಕೆ, ಬೈಬಲ್ ಯಾಕೆ, ಅದನ್ನು ಓದೋದು ಯಾಕೆ, ಅದನ್ನು ಧ್ಯಾನ ಮಾಡೋದು ಯಾಕೆ, ಪಾಪ ಮಾಡಿದರೆ ಪಾಪವನ್ನು ನಾವು ದೇವರ ಮುಂದೆ ಅದನ್ನು ಒಪ್ಪಿಕೊಂಡು ಪಾಪಕ್ಕೆ ವಿಮುಖರಾಗಿ ಪರಿಶುದ್ಧರಾಗಿ ಬದುಕೋದು ಯಾಕೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತುಂಬ ಸಿಂಪಲ್. ನಾವೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗಬೇಕು, ನಿತ್ಯ ಜೀವ, ಅಷ್ಟೇ ಉತ್ತರ, ಬೇರೆ ಏನೇ ಇಲ್ಲ. ಈ ನಿತ್ಯ ಜೀವ ಅನ್ನೋದೊಂದು ಬೈಬಲಿಂದ ಸಪ್ರೇಟ್ ಮಾಡಿಬಿಟ್ರೆ ಬೈಬಲ್ಗೆ ಬೆಲೆನೇ ಇಲ್ಲ, ವಿಶ್ವಾಸಕ್ಕೆ ಬೆಲೆ ಇಲ್ಲ, ನಮ್ಮ ಪ್ರಾರ್ಥನೆಗಳಿಗೆ ಬೆಲೆ ಇಲ್ಲ, ನಮ್ಮ ಆರಾಧನೆಗಳಿಗೆ ಬೆಲೆ ಇಲ್ಲ, ನಾವು ನಡೆಸುವಂಥ ಧ್ಯಾನಕೂಟಗಳಿಗೂ ಬೆಲೆ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲದಾಗ ಆಗ್ತದೆ. ಅದು ಒಂದನ್ನು ತೆಗೆದುಬಿಟ್ರೆ ಸಾಕು. ಯಾವುದನ್ನು? ಇಟರ್ನಲ್ ಲೈಫ್, ನಿತ್ಯ ಜೀವ ಅಥವಾ ಸಾಲ್ವೇಷನ್, ರಕ್ಷಣೆ. ಈ ಬೈಬಲ್ ಪೂರ್ತಿ ಕೊಡುವಂತಹ ಸಂದೇಶ ಒಂದೇ ಒಂದು, ರಕ್ಷಣೆಯ ಸಂದೇಶ, ಸಾಲ್ವೇಷನ್. ಪ್ರಾರಂಭದಿಂದ ಕೊನೆಯ ತನಕ ಈ ಬೈಬಲ್ನಲ್ಲಿ ಇರ್ತಕ್ಕಂಥ ಅಲ್ಟಿಮೇಟ್ ಮೆಸೇಜ್ ಏನಪ್ಪ ಅಂತ ಕೇಳಿದರೆ, ನಾವು ಹೇಗೆ ಸೌಖ್ಯ ಪಡ್ಕೋಬಹುದು ಅಂತ ಅಲ್ಲ, ನಾವು ಹೇಗೆ ಈ ಲೋಕದಲ್ಲಿ ಕಷ್ಟ ಇಲ್ಲದೆ ಸುಖವಾಗಿ ಬದುಕಬಹುದು ಅನ್ನೋದು ಅಲ್ವೇ ಅಲ್ಲ. ಬೈಬಲ್ ಇರೋದು ಅಥವಾ ಬೈಬಲ್ನ ಉಪದೇಶ ಯಾಕೆ ಅಂದರೆ, ಈ ಪ್ರಪಂಚದಲ್ಲಿ ನಾವು ಹೇಗೆ ಆರೋಗ್ಯವಂತರಾಗಿ ಬದುಕಬಹುದು ಅಂತ ತಿಳ್ಕೊಳ್ಳಿಕ್ಕಲ್ಲ, ಯಾವ ರೀತಿ ನಾವು ಕಷ್ಟ ಇಲ್ಲದೆ, ನೋವಿಲ್ಲದೆ, ಸಂಕಟ ಇಲ್ಲದೆ, ಸಮಸ್ಯೆಗಳಿಲ್ಲದೆ ಬದುಕಬಹುದು ಅಂತ ತಿಳ್ಕೊಳ್ಳಿಕ್ಕೂ ಅಲ್ಲ, ಯಾವ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ನಾವು ಸುಖವಾಗಿ ಹಾಯಾಗಿ ಬದುಕಬಹುದು ಅಂತ ತಿಳ್ಕೊಳ್ಳಿಕ್ಕೂ ಅಲ್ಲ. ಏನೇ ಇದ್ದರೂ, ಹೇಗೆ ಇದ್ದರೂ, ನಾವು ಹೇಗೆ ದೇವರ ಸಂಬಂಧದಲ್ಲಿ ಈ ಪ್ರಪಂಚದಲ್ಲಿ ಬದುಕಿ ಆ ರಕ್ಷಣೆ ಪಡ್ಕೋಬೋದು, ಹೌ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಸಾಲ್ವೇಷನ್, ಆ ರಕ್ಷಣೆಯನ್ನು ಅನುಭವಿಸಿ ಆ ನಿತ್ಯ ಜೀವ, ಅಮರ ಜೀವ ಹೇಗೆ ನಾನು ಪಡ್ಕೋಬಹುದು ಎಂಬಂತಹ ಸತ್ಯವನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೇ ಬೈಬಲ್ ಇರೋದು. ಅದರಿಂದ ಆ ರಕ್ಷಣೆಯ ಕುರಿತಾಗಿ ನಾವು ಸ್ವಲ್ಪ ಕಲ್ತ್ಕೊಳ್ಳೋಣ, ಈ ಕಲಿಯುವ ಸಮಯ. ಸೊ ಅದರಿಂದ ನಿಮ್ಮ ಮೈಂಡ್ ಪೂರ್ತಿ ಹೇಳುವಂಥ ವಿಷಯದ ಕಡೆಗೆ ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ. ರಕ್ಷಣೆ ಅರ್ಥ ಆಗದೇ ಇದ್ದರೆ ಏನಾಗುತ್ತೆ ಅಂದರೆ, ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಸಾಲ್ವೇಷನ್, ಯು ಕೆನಾಟ್ ಲವ್ ಜೀಸಸ್. ಯೇಸುವನ್ನು ನಮಗೆ ಪ್ರೀತಿಸಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಫಾಲೋ ಜೀಸಸ್. ಯೇಸುವನ್ನು ಹಿಂಬಾಲಿಸಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ವರ್ಷಿಪ್ ಗಾಡ್ ಇನ್ ಟ್ರೂತ್ ಆ್ಯಂಡ್ ಸ್ಪಿರಿಟ್. ಆತ್ಮದಿಂದ ಸತ್ಯದಿಂದ ಪಿತನಾದ ದೇವರನ್ನು ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ? ರಕ್ಷಣೆ ಏನು ಎಂದು ನಮಗೆ ಅರ್ಥ ಆಗದೇ ಇದ್ದರೆ. ಅದರಿಂದ ನಮ್ಗೆ ಅರ್ಥ ಆಗಲೇಬೇಕು. ಒಳ್ಳೆಯ ಒಂದು ಕ್ರೈಸ್ತ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಮಗೆ ರಕ್ಷಣೆ ಏನು ಎಂಬ ಸತ್ಯ ಅರ್ಥ ಆಗಬೇಕು. ವಿ ಮಸ್ಟ್ ನೋ ವಾಟ್ ಈಸ್ ಸಾಲ್ವೇಷನ್. ಓಕೆ, ಒಂದು 3 ಪ್ರಶ್ನೆ. ಒಂದು, ರಕ್ಷಣೆ ಅಂದರೆ ಏನು? ವಾಟ್ ಈಸ್ ಸಾಲ್ವೇಷನ್. ಎರಡನೇದು, ಯಾವುದರಿಂದ ರಕ್ಷೆ? ಫ್ರಮ್ ವಾಟ್ ಗಾಡ್ ಸೇವ್ಡ್ ಮೀ. ರಕ್ಷಣೆ ಅಂದರೆ ಏನು? ವಾಟ್ ಈಸ್ ಸಾಲ್ವೇಷನ್. ದೇವರು ನಮ್ಮನ್ನು ಯಾವುದರಿಂದ ರಕ್ಷಿಸಿದ್ದಾರೆ. ಮೂರನೇದು,
ಸೇವ್ಡ್ ಫಾರ್ ವಾಟ್? ಫಾರ್ ವಾಟ್ ಹೀ ಸೇವ್ಡ್. ನಮ್ಮನ್ನು ಯಾತಕ್ಕಾಗಿ ಅವರು ರಕ್ಷಿಸಿದ್ದಾರೆ? ರಕ್ಷಣೆ ಅಂದರೆ ಏನು ಹೇಳಿ ನೋಡೋಣ. ಈಗ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡೋದು ರಕ್ಷಣೆ. ಈಗ ನೀವೆಲ್ಲ ರಕ್ಷಣೆ ಹೊಂದಿದವ್ರ ಅಲ್ವಾ? ಹೇಳಿ, ಈಗ ನೀವು ಹೇಳಬೇಕು. ಆದಾಮನು ಮಾಡಿದ ಪಾಪದಿಂದ ನಮ್ಮ ಆತ್ಮ ಸತ್ತು ಹೋಗಿತ್ತು. ಓಕೆ, ನಮ್ಮ ಆತ್ಮಕ್ಕೆ ಜೀವ ಬಂತು. ಆಮೇಲೆ ರಕ್ಷಣೆ ಅಂದರೆ ಏನು? ವಾಟ್ ಈಸ್ ಸಾಲ್ವೇಷನ್? ಜೀಸಸ್. ಥಿಂಕ್ ಮಾಡಿ, ಹಾಗಾದರೂ ಸ್ವಲ್ಪ ಥಿಂಕ್ ಮಾಡಿ, ಯೋಚನೆ ಮಾಡಿ ನೋಡಿ. ರಕ್ಷಣೆ ಅಂದರೆ ಏನು? ಸೈತಾನನ ಕೈಯಿಂದ ತಪ್ಪಿಸ್ಕೊಳ್ಳೋದು, ನರಕದಿಂದ ಪಾರಾಗೋದು, ಮರಣದಿಂದ ಜೀವಕ್ಕೆ ಬರೋದು. ಓಕೆ, ಪ್ರೈಸ್ ದಿ ಲಾರ್ಡ್. ಸಹೋದರಿ ಚಿನ್ನಮ್ಮ ಹೇಳಿದಾಗೆ ರಕ್ಷಣೆ ಅಂದರೆ ನಿಜವಾಗಲೂ ಜೀವ ಪಡೆದುಕೊಳ್ಳೋದು, ರಿಸೀವಿಂಗ್ ಲೈಫ್. ಅಥವಾ ನಮ್ಮ ನೆವಿಲ್ ಹೇಳಿದ ಹಾಗೆ ರಿಸೀವಿಂಗ್ ಜೀಸಸ್, ಬೇರೆ ಏನೂ ಅಲ್ಲ, ಸಿಂಪಲ್. ರಿಸೀವಿಂಗ್ ಲೈಫ್, ರಿಸೀವಿಂಗ್ ಜೀಸಸ್ ಇನ್ ಟು ಯುವರ್ ಲೈಫ್ ಈಸ್ ಸಾಲ್ವೇಷನ್. ಯೇಸುವನ್ನು ಹೃದಯದಲ್ಲಿ ಸ್ವೀಕಾರ ಮಾಡೋದೇ ರಕ್ಷಣೆ. ಅಥವಾ ದೇವರ ಜೀವ ಯೇಸು ಹೇಳ್ತಾರಲ್ಲ, ಐ ಆಮ್ ದ ಲೈಫ್, ಐ ಆಮ್ ದ ಟ್ರೂ ಲೈಫ್, ಐ ಆಮ್ ದ ಓನ್ಲಿ ಲೈಫ್. ನಾನೇ ಜೀವ, ನಾನು ಬಂದಿರುವುದು ಜೀವ ಕೊಡಲಿಕ್ಕೆ. ಹಾಗಾದರೆ ಯೇಸುವೇ ಜೀವ. ಯೇಸುವನ್ನು ಅಥವಾ ಯೇಸು ಕೊಡುವ ಜೀವವಾದ ಪವಿತ್ರ ಆತ್ಮನನ್ನು ನಾವು ಹೊಂದಿಕೊಳ್ಳುವುದೇ ರಕ್ಷಣೆ. ರಕ್ಷಣೆ ಬಗ್ಗೆ ಅಷ್ಟೇ, ಇನ್ನೇನು ದೊಡ್ಡ ಥಿಯಾಲಜಿ ಏನಿಲ್ಲ, ಅಷ್ಟೇ ಇರೋದು. ರಕ್ಷಣೆ ಅಂದ್ರೇನು? ದೇವರು ಕೊಡುವ ಜೀವವನ್ನು ಪಡೆದುಕೊಳ್ಳುವುದೇ ರಕ್ಷಣೆ. ಅಥವಾ ಯೇಸುವನ್ನು ಎಲ್ಲಿ ಪಡ್ಕೊಳ್ಳೋದು? ನನ್ನಲ್ಲಿ ಯೇಸು ಕ್ರಿಸ್ತನನ್ನು ನನ್ನ ಒಳಗಡೆ ಬರಮಾಡಿಕೊಳ್ಳೋದು, ನನ್ನ ಒಳಗಡೆ ಸ್ವೀಕಾರ ಮಾಡುವುದೇ ರಕ್ಷಣೆ. ಆಗ ಒಂದು ಪ್ರಶ್ನೆ ಬರ್ಬೋದು ನಿಮ್ಮ ಮೈಂಡಿಗೆ, ಯೇಸುವನ್ನು ಹೇಗಪ್ಪ ಒಳಗಡೆ ಸ್ವೀಕಾರ ಮಾಡೋದು ಅಂತ. ಯೇಸುವನ್ನು ಹೇಗೆ ಒಳಗಡೆ ಸ್ವೀಕಾರ ಮಾಡೋದು? ಬೈ ಫೇತ್. ಎಸ್, ಯೇಸುವನ್ನು ಒಳಗಡೆ ಸ್ವೀಕಾರ ಮಾಡೋದು ಹೇಗೆ ಅಂದರೆ, ಹೇಗೆ ಹೇಳೋದು ನಿಮಗೆ? ಯೇಸುವನ್ನು ಒಳಗಡೆ ಸ್ವೀಕಾರ ಮಾಡೋದು ಹೇಗೆ ಅಂದರೆ, ನಾವು ಶುಭ ಸಂದೇಶವನ್ನು ಆಲಿಸ್ತೀವಿ, ದೇವರ ವಾಕ್ಯವನ್ನು ಆಲಿಸ್ತೀವಿ, ರಕ್ಷಣೆಯ ಕುರಿತಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಆಲಿಸ್ತೀವಿ. ಆಲಿಸಿದಂತಹ ಆ ಸಂದೇಶದಲ್ಲಿ ನಾವು ನಂಬಿಕೆ ಇಡ್ತೀವಿ. ಈ ನಂಬಿಕೆ ಅಥವಾ ವಿಶ್ವಾಸ ಅಂತಕ್ಕಂಥದ್ದು ಕೂಡ ನಮಗೆ ಬರೋದೆಲ್ಲಿಂದ ಅಂದರೆ ಈ ಸಂದೇಶದಿಂದನೇ ಬರೋದು, ಇಲ್ಲ ಅಂದರೆ ಅದು ಬರೋದಿಲ್ಲ. ದೇವರು ನಮ್ಮ ಜೊತೆಗೆ ಮಾತಾಡಬೇಕು. ವಿ ಮಸ್ಟ್ ಬಿ ಏಬಲ್ ಟು ಹಿಯರ್ ದ ವರ್ಡ್ ಆಫ್ ಗಾಡ್ ಫಸ್ಟ್. ದೇವರ ವಾಕ್ಯ ಆಲಿಸ್ತಾ ನಮ್ಮ ಒಳಗಡೆ ಒಂದು ಕೃಪೆ ಬರುತ್ತೆ, ಒಂದು ಗ್ರೇಸ್ ಆಫ್ ಗಾಡ್ ಬರುತ್ತೆ. ಅದನ್ನು ನಾವು ಫೇತ್ ಅಂತ ಹೇಳ್ತೀವಿ. ಓಕೆ, ಅದೊಂದು ದೇವರ ಅನುಗ್ರಹ. ಅದು ಫೇತ್ ಆಲ್ಸೋ ಎ ಗಿಫ್ಟ್ ಆಫ್ ಗಾಡ್. ಅದು ನಮ್ದಲ್ಲ. ಫೇತ್ ಈಸ್ ನಾಟ್ ಮೈ ಪ್ರಾಡಕ್ಟ್. ನಾನು ನಂಬಿಕೆ ಇಟ್ಟೆ ಅಂತಲ್ಲ, ನಂಬಿಕೆ ದೇವರು ಕೊಟ್ಟರೆ ನಂಬಿಕೆ ಇಡೋಕ್ಕಾಗೋದು. ಓಕೆ, ಯಾಕೆ ಈ ಧ್ಯಾನಗಳಿಗೆ ಬರೋದರಿಂದ ಲಾಭ ಏನು ಅಂದರೆ ನಂಬಿಕೆ ಬರುತ್ತೆ, ಫೇತ್ ಕಮ್ಸ್, ಅದೇ ಬೆನಿಫಿಟ್. ವಿಶ್ವಾಸ ಬರುತ್ತೆ. ಈಗ ವಿಶ್ವಾಸ ಬಂತು, ಯೇಸುನ ಪಡ್ಕೊಂಡಾಯ್ತು, ಆಮೇಲೆ ಮತ್ತೆ ಯಾಕೆ ವಿಶ್ವಾಸ ಬೇಕು? ಈ ಕಂಟಿನ್ಯೂಸ್ ಆಗಿ ಈ ಯೇಸುವಿನ ಜೊತೆಗೆ ನಾವು ಬದುಕಲಿಕ್ಕೆ ನಮಗೆ ಕಂಟಿನ್ಯೂಸ್ ಆಗಿ ವಿಶ್ವಾಸ ಬೇಕು.
ಆದ್ದರಿಂದ ನಿರಂತರವಾಗಿ ದೇವರ ವಾಕ್ಯ ಆಲಿಸ್ತಾನೇ ಇರಬೇಕು. ವಾಕ್ಯ ಅಥವಾ ಶುಭ ಸಂದೇಶ ಆಲಿಸೋದ್ರಿಂದ ನಮಗೇನು ಸಿಗುತ್ತೆ? ವಿಶ್ವಾಸ. ರೋಮ 10:17 ನಾವು ಓದ್ತೀವಿ. ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 10 ವಾಕ್ಯ 17 ಏನಂತ ಇದೆ? ಹೀಗಿರಲು ಶುಭ ಸಂದೇಶವನ್ನು ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ಏನನ್ನು ಆಲಿಸುವುದರಿಂದ ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಏನು ಮೂಡುತ್ತೆ? ಇದು ಮೈಂಡಿಗೆ ಹೋಗಲಿ. ಶುಭ ಸಂದೇಶ ಯಾಕೆ ಆಲಿಸಬೇಕು ಅಂತ ಯಾರಾದರೂ ಕೇಳಿದರೆ ನನಗೆ ವಿಶ್ವಾಸ ಬರಲಿಕ್ಕೆ. ಆಗ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಹಾಗಾದರೆ ನಿಮಗೆ ಈಗ ವಿಶ್ವಾಸ ಇಲ್ವಾ ಅಂತ ಕೇಳ್ತಾರೆ. ವಿಶ್ವಾಸ ಇದೆ, ಆದರೆ ಸಾಕಾಗ್ತಾ ಇಲ್ಲ, ನನಗೆ ಮುಂದಕ್ಕೆ ಹೋಗಬೇಕು, ಪ್ರಯಾಣ ಮಾಡಬೇಕು ಮುಂದಕ್ಕೆ. ಆದ್ದರಿಂದ ವಿಶ್ವಾಸದ ಜೀವನವನ್ನು ಜೀವಿಸಲಿಕ್ಕೆ ನನಗೆ ಇನ್ನೂ ವಾಕ್ಯ ಬೇಕು ಅಂತ ಹೇಳಬೇಕು ನೀವು. ಪ್ರೈಸ್ ದಿ ಲಾರ್ಡ್. ಕೆಲವು ಟೈಮ್ ನಿಮಗೆ ಕೇಳ್ತಾರೆ, ನೀವು 10 ಧ್ಯಾನಗಳಿಗೆ ಹೋಗಿದ್ದೀರಲ್ವಾ, ಸಾಕಲ್ವಾ? 10 ಧ್ಯಾನಕ್ಕೆ ಹೋಗಿದ್ದೀರಲ್ವಾ, 20 ಧ್ಯಾನ ಮಾಡಿದ್ದೀರಿ, ಡೈಲಿ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀರಿ ಆನ್ಲೈನ್ನಲ್ಲಿ, ವೆಬ್ಎಕ್ಸ್ ಆ್ಯಪಲ್ಲಿ, ಸಾಕಾಗೋದಿಲ್ವಾ ಕೇಳಿದರೆ ನಿಮಗೆ ಹೇಳಲಿಕ್ಕೆ ಆಗಬೇಕು, ಸಾಕಾಗೋದೇ ಇಲ್ಲ. ನಿನ್ನೆ ಕೇಳಿದ್ದು ನಿನ್ನೆ ತನಕ ವಿಶ್ವಾಸದಲ್ಲಿ ಬದುಕಲಿಕ್ಕೆ ಆಯಿತು. ಏನೋ ಅದರಲ್ಲಿ ಇನ್ನೊಂದು 2-3 ದಿನ ಕಂಟಿನ್ಯೂ ಮಾಡ್ಬೋದು ಮ್ಯಾಕ್ಸಿಮಮ್. ಆದರೆ ಇನ್ನು ಮುಂದಕ್ಕೆ ಗಾಡಿ ಹೋಗಬೇಕಾದ್ರೆ ದೇವರ ದಾರಿಯಲ್ಲಿ ನನಗೆ ಇನ್ನೂ ಫೇತ್ ಬೇಕೇ ಬೇಕು, ವಿಶ್ವಾಸ ಬೇಕು. ಇದು ಅಂಗಡಿಯಲ್ಲಿ ಸಿಗೋದಿಲ್ಲ, ಅದೊಂದು ಅನುಗ್ರಹ. ಅದು ಯಾವಾಗ ಸಿಗುತ್ತೆ ಅಂದರೆ ಕೇಳುವಾಗ ಸಿಗುತ್ತೆ. ಏನು ಕೇಳುವಾಗ? ನಿಮ್ಮ ಒಳಗಡೆ ಪರಿಶುದ್ಧಾತ್ಮರು ಇರ್ತಾರೆ. ನಿಮ್ಮೊಳಗಡೆ ಇರುವ ಪರಿಶುದ್ಧಾತ್ಮರು ಏನು ಮಾಡ್ತಾರೆ ಅಂದರೆ ನಿಮಗೆ ಮನಸ್ಸಿಗೆ ಆಲೋಚನೆ ಕೊಡ್ತಾರೆ, ಪ್ರೇರಣೆ ಕೊಡ್ತಾರೆ. ಏನಂತ? ಮಗನೇ, ಮಗಳೇ, ನೀನು ಬದುಕಬೇಕಾದ್ರೆ ವಾಕ್ಯ ತಗೋಬೇಕು, ವಾಕ್ಯ ತಗೋಬೇಕಾದ್ರೆ ಹೋಗಬೇಕು, ಹೋಗಿ ವಾಕ್ಯವನ್ನು ಆಲಿಸಬೇಕು. ಆಗ ಮಾತ್ರ ನೀನು ಬದುಕ್ತೀಯ ಅಂದರೆ ಈ ಒಂದು ಆತ್ಮೀಕ ಜೀವನ, ನೂತನ ಜೀವನ, ದೇವರೊಂದಿಗಿನ ಆ ಒಂದು ಅಮರ ಜೀವ ನಿನ್ನ ಒಳಗಡೆ ಇರುತ್ತೆ. ಆ ಇಟರ್ನಲ್ ಲೈಫ್. ಒಂದೇ ನಿಮಿಷ ಅಲ್ಲಿಂದ ಸ್ವಲ್ಪ ಜಾನ್ 3:16 ಹಾಗೆ ಹೋಗಿ ವಾಪಸ್ ಬರೋಣ. ಯೋವಾನ 3:16 ಗಾಸ್ಪೆಲ್ ಆಫ್ ಜಾನ್. ಕಲಿತಾ ಇದ್ದೀರಾ? ಓಕೆ. ಎಲ್ಲಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಅಲ್ಲೇ ನಿಂತು ಕೇಳಬೇಕಾಯ್ತು, ಅರ್ಥ ಆಗಿಲ್ಲ ಇನ್ನೊಂದು ಸರಿ ಹೇಳಿ ಅಂತ. ದೇವರು ಲೋಕವನ್ನು, ಇಲ್ಲಿ ಲೋಕ ಅಂತ ಹೇಳುವಾಗ ಮನುಷ್ಯರನ್ನ, ನನ್ನನ್ನು, ನಿಮ್ಮನ್ನ. ಓಕೆ. ಎಷ್ಟಾಗಿ ಪ್ರೀತಿಸಿದರೆಂದರೆ, ದೇವರು ನನ್ನನ್ನು ನಿಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ರು ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ತಮ್ಮ ಏಕೈಕ ಪುತ್ರನನ್ನೇ ಅಂದರೆ ಯೇಸು ಕ್ರಿಸ್ತನನ್ನೇ ತಂದೆಯಾದ ದೇವರು ಧಾರೆ ಎರೆದರು, ಬಲಿ ಅರ್ಪಿಸಿದರು. ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ, ಕೇಳಿಸ್ಕೊಳ್ಳಿ, ವಿಶ್ವಾಸವಿಟ್ಟ ಯಾರು ನಾಶ ಆಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರ ಉದ್ದೇಶ ಅಷ್ಟೇನೆ. ವಿಶ್ವಾಸ ಇಟ್ಟ ಯಾರು ನಾಶ ಆಗದೆ ಪ್ರತಿಯೊಬ್ಬರು ಏನು ಪಡಿಬೇಕು? ನಿತ್ಯ ಜೀವ ಪಡಿಬೇಕು. ಹಾಗಾದರೆ ನಿತ್ಯ ಜೀವಕ್ಕೂ ವಿಶ್ವಾಸಕ್ಕೂ ಕನೆಕ್ಷನ್ ಇದೆ. ನಿತ್ಯ ಜೀವಕ್ಕೂ ವಿಶ್ವಾಸಕ್ಕೂ ಕನೆಕ್ಷನ್ ಇದೆ. ನಾವು ನಿತ್ಯ ಜೀವದ ಅನುಭವದಲ್ಲಿ ಬದುಕಬೇಕಾದರೆ ಈ ಪ್ರಪಂಚದಲ್ಲಿ, ಇಫ್ ಯು ವಾಂಟ್ ಟು ಲಿವ್ ಇನ್ ದ ಎಕ್ಸ್ಪೀರಿಯನ್ಸ್ ಆಫ್ ಇಟರ್ನಲ್ ಲೈಫ್, ಆ ನಿತ್ಯ ಜೀವದ ಅನುಭವ ಅಂದರೆ, ನಿತ್ಯ ಜೀವದ ಅನುಭವ ಈಸ್ ನಥಿಂಗ್ ಬಟ್ ಜೀಸಸ್. ಯೇಸು ಕ್ರಿಸ್ತನನ್ನು ಅನುಭವಿಸ್ತಾ ಬದುಕಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಮಗೇನು ಬೇಕು? ವಿಶ್ವಾಸ ಬೇಕು. ವಿಶ್ವಾಸ ಇದ್ದಾಗ ನಾವು ನಮ್ಮ ಒಳಗಡೆ ಬಂದಂತಹ ಯೇಸುವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. When we receive faith daily, we can experience Jesus daily. That means we can experience eternal life daily. ಯಾವಾಗ ನಮಗೆ ಯೇಸುವಿನ ಅನುಭವ ಕಡಿಮೆ ಆಗುತ್ತೋ ಆಗ ನಾವು ಪಾಪ ಮಾಡಲಿಕ್ಕೆ ಹೋಗ್ತೀವಿ. ನಮ್ಮ ಒಳಗಡೆ ಯೇಸು ಕ್ರಿಸ್ತರು ಬಂದಿದ್ದಾರೆ, ಈಗ ನನ್ನ ಒಳಗಡೆ ಬಂದಿರತಕ್ಕಂಥ ಯೇಸುವಿನ ಅನುಭವ ನನಗೆ ಯಾವಾಗ ಲೆಸ್ ಆಗುತ್ತೋ ಆಗ
ನಾನು ಸಿನ್ ಮಾಡ್ತೀನಿ, ಪಾಪ ಮಾಡಲಿಕ್ಕೆ ಹೋಗ್ತೀನಿ. ಅದರಿಂದ ಕಂಟಿನ್ಯೂಸ್ ಆಗಿ ನಮಗೆ ಫೇತ್ ಬೇಕು, ನಿರಂತರವಾಗಿ ವಿಶ್ವಾಸ ಬೇಕು. ಯಾಕೆಂದರೆ ನಿರಂತರವಾಗಿ ನಮಗೆ ಯಾರ ಅನುಭವ ಬೇಕು? ಯೇಸುವಿನ ಅನುಭವ ಬೇಕು. ನಿರಂತರವಾಗಿ ಯೇಸುವಿನ ಅನುಭವ ನಮಗೆ ಸಿಗದೇ ಇದ್ದರೆ ನಮಗೆ ಬದುಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ವಿ ಫೈಂಡ್ ವೆರಿ ಡಿಫಿಕಲ್ಟ್ ಟು ಲಿವ್. ಯಾರಿಗೆ ಅಂದರೆ ಯೇಸುವನ್ನು ಒಳಗಡೆ ಪಡ್ಕೊಂಡವರಿಗೆ, ಅಂತರಂಗದಲ್ಲಿ ಯೇಸುವನ್ನು ಪಡ್ಕೊಂಡವರಿಗೆ. ನಾನು ಹೇಳಿದ್ನಲ್ಲ, ಸಾಲ್ವೇಷನ್ ಹೊಂದಿದವರಿಗೆ, ಯೇಸು ಕ್ರಿಸ್ತನನ್ನು ವಿಶ್ವಾಸಿಸಿ ವಿಶ್ವಾಸದ ಮುಖಾಂತರ ಯೇಸುವನ್ನು ಹೃದಯದಲ್ಲಿ ಬರಮಾಡಿಕೊಂಡವರಿಗೆ ಯೇಸು ಕ್ರಿಸ್ತನ ಅನುಭವ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಲಿವ್ ವಿತೌಟ್ ಎಕ್ಸ್ಪೀರಿಯನ್ಸಿಂಗ್ ಜೀಸಸ್. ಅದಕ್ಕೇ ಓಡಿ ಬರೋದು ಬ್ಯಾಗೆಲ್ಲ ಹಿಡ್ಕೊಂಡು. ಕೆಲವು ಟೈಮ್ ಕಷ್ಟ ಆದರೂ ಓಡಿ ಬರ್ತೀವಿ. ಅದು ಓಡಿ ಬರೋದಲ್ಲ, ನಿಮ್ಮ ಒಳಗಡೆ ಪವಿತ್ರಾತ್ಮ ನಿಮ್ಗೆ ಒತ್ತಾಯ ಪಡಿಸಿ ಓಡಿಸೋದು. ಅರ್ಥ ಆಗ್ತಿದೆಯಾ? ನಿಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದರೆ ಆ ಪರಿಶುದ್ಧಾತ್ಮರು ಏನು ಮಾಡ್ತಾರೆ ಅಂದರೆ ಅವರೇ ಫೋರ್ಸ್ ಮಾಡ್ತಾರೆ. ನಿಮ್ಮನ್ನು ಬೇರೆಯವ್ರು ಕರೆಯೋದು ಬೇಡ, ಬೇರೆಯವ್ರು ಕರೆಯೋದು ಬೇಡ, ಅಥವಾ ಯಾವುದೋ ಒಂದು ಕಷ್ಟ ನೋವು ನಿಮ್ಮನ್ನು ಒತ್ತಾಯ ಮಾಡೋದು ಬೇಕಾಗಿಲ್ಲ. ನಿಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಇರುವಾಗ ಹೇಗಾದರೂ ಮಾಡಿ ಕಡೆ ಪಕ್ಷ 1 ಗಂಟೆ ಆದರೂ ಕೂತ್ಕೊಂಡು ಕೇಳೋಣ. 4 ದಿನ ಆಗಲಿಲ್ಲ, ಅಟ್ಲೀಸ್ಟ್ 3 ದಿನ ಆದರೂ ಕೇಳೋಣ ವಾಕ್ಯ. 3 ದಿನ ಆಗಲಿಲ್ಲ, ಅಟ್ಲೀಸ್ಟ್ 2 ಡೇಸ್ ಆದರೂ ಕೇಳೋಣ. 2 ಡೇಸ್ ಅಂತೂ ಆಗಲಿಲ್ಲ, ಹೇಗೋ ಸಿಕ್ಕಾಕೊಂಡು ಬಿಟ್ಟೆ ನಾನು ಒದ್ದಾಡ್ತಾ. 1 ದಿನ ಆದರೂ ಕೇಳೋಣ, 1 ಗಂಟೆ ಆದರೂ ಕೇಳೋಣ. ಸೊ ಈ ಒಂದು ಅರ್ಜ್, ದಾಹ ನಮ್ಮ ಒಳಗಡೆ ಉಂಟು ಮಾಡುವವರೇ ಪರಿಶುದ್ಧಾತ್ಮರು. ನಿಮ್ಮಲ್ಲಿ ಪವಿತ್ರಾತ್ಮರಿದ್ದರೆ ಈ ಒಂದು ಅರ್ಜ್ ನಿಮ್ಮೊಳಗಡೆ ಇರುತ್ತೆ. ವಾಕ್ಯ ಕೇಳಿಸ್ಕೋಬೇಕು, ನಿತ್ಯ ಜೀವದ ಅನುಭವ ಪಡ್ಕೋಬೇಕು, ಯೇಸುವಿನ ಅನುಭವದಲ್ಲಿ ಬದುಕಬೇಕು ಅಂತಕ್ಕಂಥ ಆ ಒಂದು ಥರ್ಸ್ಟ್, ಸ್ಪಿರಿಚುವಲ್ ಥರ್ಸ್ಟ್ ಆ್ಯಂಡ್ ಹಂಗರ್ ನಮ್ಮ ಒಳಗಡೆ ಬರುತ್ತೆ. ಯಾವಾಗ? ಯೇಸು ನಮ್ಮ ಒಳಗಡೆ ಇರುವಾಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದರಿಂದ ವಿಶ್ವಾಸಕ್ಕೂ ನಿತ್ಯ ಜೀವಕ್ಕೂ ತುಂಬ ಕನೆಕ್ಷನ್ ಇದೆ. ವಿತೌಟ್ ಫೇತ್ ನೋ ಇಟರ್ನಲ್ ಲೈಫ್. ವಿತೌಟ್ ಫೇತ್ ನೋ ಇಟರ್ನಲ್ ಲೈಫ್. ನಿತ್ಯ ಜೀವ ಇಲ್ಲ, ವಿಶ್ವಾಸ ಇಲ್ಲದೆ ನಿತ್ಯ ಜೀವ ಇಲ್ಲ. ಸೌಖ್ಯ ಇದೆಯಾ? ವಿಶ್ವಾಸ ಇಲ್ಲದೆ ಸೌಖ್ಯ ಸಿಗುತ್ತಾ? ಸಿಗುತ್ತೆ. ವಿಶ್ವಾಸ ಇಲ್ಲದೆ ಅದ್ಭುತಗಳಾಗುತ್ತಾ? ಆಗುತ್ತೆ. ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ದು ಜನರಲ್ಲಿ ವಿಶ್ವಾಸ ಇದ್ದಿದ್ದಕ್ಕ ಅಲ್ಲ, ವಿಶ್ವಾಸಕ್ಕೆ ಬರಲಿಕ್ಕೆ, ಅಂದರೆ ಯೇಸುವನ್ನು ನಂಬಲಿಕ್ಕೆ, ನಿತ್ಯ ಜೀವ ಪಡ್ಕೊಳ್ಳಲಿಕ್ಕೆ. ಯೇಸು ಕ್ರಿಸ್ತರು 38 ವರ್ಷ ರೋಗದಲ್ಲಿ ಬಳಲ್ತಾ ಇದ್ದ ರೋಗಿ ಹತ್ರ ಹೋಗಿ ಎದ್ದೇಳು ಅಂತ ಹೇಳಿಬಿಟ್ಟು ಎಬ್ಸಿ ಅವನ್ನ ಕಳಿಸಿದ್ದು ಅವನಿಗೆ ವಿಶ್ವಾಸ ಇದ್ದಿದ್ದಕ್ಕ? ವಿಶ್ವಾಸದಿಂದ ಅನೇಕರು ಸೌಖ್ಯ ಪಡ್ಕೊಂಡ್ರು, ಅದು ಬೇರೆ ವಿಷಯ. ಆದರೆ ಯೇಸು ಒಬ್ಬೊಬ್ಬರನ್ನ ಮುಟ್ಟಿ ಗುಣಪಡಿಸಿದ್ದು, ರೋಗಿಗಳನ್ನ ಗುಣಪಡಿಸಿದ್ದು ಅವ್ರಿಗೆ ವಿಶ್ವಾಸ ಇದ್ದಿದ್ದಕ್ಕಲ್ಲ. ಯೇಸುವೇ ದೇವರ ಪುತ್ರನೆಂದು ವಿಶ್ವಾಸಿಸ್ಲಿಕ್ಕೋಸ್ಕರ, ವಿಶ್ವಾಸಕ್ಕೆ ಬರಲಿಕ್ಕೋಸ್ಕರ. ಇಂದಿಗೂ ಕೂಡ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ರೋಗ ಸೌಖ್ಯಗಳು ಯೇಸುವೇ ಮಾಡ್ತಾರೆ. ವಿಶ್ವಾಸಿಗಳಿಗಂತಲ್ಲ, ಅವಿಶ್ವಾಸಿಗಳಿಗೆ ಮಾಡ್ತಾರೆ, ಅನ್ಯರಿಗೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಎಲ್ಲ ಜನರು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡಲಿಕ್ಕೋಸ್ಕರ ಯೇಸು ಈ ಕಾರ್ಯವನ್ನು ಇಂದಿಗೂ ಕೂಡ ಸಭೆಯ ಮುಖಾಂತರವಾಗಿ, ಅಂದರೆ ನಿಮ್ಮ ಮುಖಾಂತರವಾಗಿ ದೇವರು ಇಂದಿಗೂ ಕೂಡ ಆ ಕಾರ್ಯವನ್ನು ಮಾಡ್ತಾರೆ. ಯಾಕೆಂದರೆ ಎಲ್ಲರೂ ರಕ್ಷಣೆ ಪಡ್ಕೋಬೇಕು ಅಂತಕ್ಕಂಥದ್ದು ದೇವರ ಉದ್ದೇಶ. ಅದರಿಂದ ವಿಶ್ವಾಸ ಅಂತಕ್ಕಂಥದ್ದು ದೇವರು ನಮಗೆ ಕೊಟ್ಟಿರೋದು ನಿತ್ಯ ಜೀವಕ್ಕಾಗಿ. ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೆಲವರಿಗೆ ಕೆಲವೊಂದು ರೋಗಗಳಿರ್ಬೋದು, ಶರೀರದಲ್ಲಿ ಜೀವನದಲ್ಲಿ ಕೆಲವೊಂದು ಕಷ್ಟಗಳು ನೋವುಗಳು ಇರ್ಬೋದು. ನಿಮಗೆ ಡೌಟ್ ಬರ್ಬೋದು, ನಮಗೆ ವಿಶ್ವಾಸ ಇದ್ದಿದ್ರೆ ಈ ರೋಗ ವಾಸಿ ಆಗಬೇಕಲ್ವಾ? ವಿಶ್ವಾಸ ಇಲ್ಲದೆ ಇರೋದ್ರಿಂದ ಅನಿಸುತ್ತೆ ಈ ರೋಗ ಹಾಗೇ ಇದೆ. ನನಗೆ ವಿಶ್ವಾಸ ಇದ್ದಿದ್ರೆ ನನಗೆ ಜೀವನದಲ್ಲಿ ಮೇಲ್ ಬರಬೇಕಾಗಿತ್ತಲ್ವಾ? ವಿಶ್ವಾಸ ಇಲ್ಲ ಅನಿಸುತ್ತೆ, ಅದಕ್ಕೆ ಇನ್ನೂ ಅಲ್ಲೇ ಇದ್ದೀನಿ. ಆ ಥರ ಯಾರು ಕೂಡ ಥಿಂಕ್ ಮಾಡಬೇಡಿ. ವಿಶ್ವಾಸ ದೇವರು ನಮಗೆ ಕೊಟ್ಟಿರೋದು ಮೇಲ್ ಬರಲಿಕ್ಕಲ್ಲ, ಸ್ವರ್ಗಕ್ಕೆ ಹೋಗಲಿಕ್ಕೆ. ಈ ಲೋಕದಲ್ಲಿ ಮೇಲ್ ಬರೋದಂದರೆ ಶ್ರೀಮಂತರಾಗಲಿಕ್ಕಲ್ಲ, ನಿಮ್ಮ ಒಂದು ಇಹಲೋಕದ ಒಂದು ದುರವಸ್ಥೆ ಅಂತ ಹೇಳ್ತೀವಲ್ವ ನಾವು, ಶರೀರಕ್ಕೆ ಸಂಬಂಧಪಟ್ಟ ದುರವಸ್ಥೆ. ಒಳ್ಳೆ ಮನೆ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ,
ಒಳ್ಳೆ ಯಾರೂ ಸ್ನೇಹಿತರಿಲ್ಲ, ಒಳ್ಳೆ ಬಂಧು ಬಳಗದವರಿಲ್ಲ, ಯಾರೂ ಇಲ್ಲ, ಏನೂ ಇಲ್ಲ, ಒಳ್ಳೆ ಆರೋಗ್ಯ ಇಲ್ಲ. ಈ ಅವಸ್ಥೆಯಿಂದ ಹೊರಗಡೆ ಬರೋದೇ ಮೇಲೆ ಬರೋದು ಅಂತ ನಾವು ಹೇಳೋದು ಲೋಕದ ಲೆಕ್ಕದಲ್ಲಿ. ವಿಶ್ವಾಸ ಇದ್ದಿದ್ರೆ ನೀನು ಮೇಲೆ ಬರ್ತಾ ಇದ್ದೆ. ಇವತ್ತು ಸುಮಾರು ನೀವು ಕೇಳಿಸ್ಕೊಂಡಿರ್ಬೋದು ಅಲ್ಲಿ ಇಲ್ಲಿ ಬೋಧನೆ. ನಿಮಗೆ ವಿಶ್ವಾಸ ಇದ್ದಿದ್ರೆ ನಿಮಗೆ ಸೌಖ್ಯ ಆಗಬೇಕಾಗಿತ್ತು. ಅವರು ಪಾಪ ಟೆನ್ಷನ್ ಮಾಡ್ಕೊಂಡು ಬೇಗನೆ ಸತ್ತೋಗ್ಬಿಡ್ತಾರೆ. ವಿಶ್ವಾಸ ಇಲ್ವೇನೋ ಅಂತ. ವಿಶ್ವಾಸ ದೇವರು ಕೊಟ್ಟಿರೋದು ನಮಗೆ ಸೌಖ್ಯ ಪಡ್ಕೊಳ್ಳಿಕ್ಕಲ್ಲ. ಅಂದರೆ ವಿಶ್ವಾಸದಿಂದ ಸೌಖ್ಯ ಪಡ್ಕೋಬಹುದು, ಆದರೆ ದೇವರ ಇಚ್ಛೆ ಪ್ರಕಾರ. ನೀನು ಮನಸ್ಸು ಮಾಡಿದ್ರಾಗಲ್ಲ, ದೇವರು ಮನಸ್ಸು ಮಾಡಬೇಕು. ಆಯಿತಾ? ದೇವರ ಇಚ್ಛೆ ಪ್ರಕಾರ ದೇವರು ಮಹಿಮೆಗಾಗಿ ಸೌಖ್ಯ ಕೊಡ್ತಾರೆ, ಅದ್ಭುತ ಮಾಡ್ತಾರೆ, ದೇವರು ಕಾರ್ಯಗಳನ್ನ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡಿ, ಅದ್ರ ಬಗ್ಗೆ ಹೆಚ್ಚು ಪ್ರಾರ್ಥನೆ ಮಾಡಿ, ಅದ್ರ ಬಗ್ಗೆ ಹೆಚ್ಚು ಪ್ರಯತ್ನ ಪಟ್ಟು ಏನು ವರ್ಕೌಟ್ ಆಗೋಲ್ಲ, ಏನು ಪ್ರಯೋಜನ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಯಾವುದ್ರ ಬಗ್ಗೆ? ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ನೀವು ಹೆಚ್ಚು ಪ್ರಾರ್ಥಿಸಿ ಪ್ರಯತ್ನಿಸಿ ಏನೆಲ್ಲ ಮಾಡಿ ಸುಮ್ಮನೆ ಅದು ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ವಿಶ್ವಾಸ ದೇವರು ನಮಗೆ ಕೊಟ್ಟಿರೋದು ಒಂದೇ ಒಂದು ಮುಖ್ಯ ಉದ್ದೇಶಕ್ಕೋಸ್ಕರ, ನನ್ನೊಳಗಡೆ ಬಂದಿರತಕ್ಕಂತಹ ರಕ್ಷಣೆ, ಈ ಜೀವವನ್ನು ನಾನು ಈ ಲೋಕದಲ್ಲಿ ಸಾಯುವ ತನಕ ಉಳಿಸ್ಕೊಂಡು ಕೊನೆಗೆ ಸ್ವರ್ಗ ರಾಜ್ಯಕ್ಕೆ ತಲುಪಬೇಕು. ಈ ಕಾರ್ಯಕ್ಕಾಗಿಯೇ ನಮಗೆ ವಿಶ್ವಾಸ ಅನ್ನೋದು ದೇವರು ಕೊಟ್ಟಿರೋದು ಮತ್ತು ಕೊಡ್ತಾ ಇರೋದು ಕೂಡ. ಕೊಟ್ಟಿರೋದು ಮತ್ತು ಕೊಡ್ತಾ ಇರೋದು ಕೂಡ ಯಾವ ಕಾರಣಕ್ಕೋಸ್ಕರ? ಈ ಯೇಸುವಿನ ಜೊತೆಯಲ್ಲಿ ಬದುಕಿ ಅಲ್ಲಿ ಬರಬೇಕು. ದಟ್ ಈಸ್ ದ ಅಲ್ಟಿಮೇಟ್ ಪರ್ಪಸ್ ಆಫ್ ಗಿವಿಂಗ್ ಫೇತ್. ವಿಶ್ವಾಸ ಯಾಕೆ ಕೊಟ್ಟಿದ್ದು ಕೇಳಿದರೆ ಅಲ್ಲಿಗೆ ಬರಲಿಕ್ಕೆ. ಇಲ್ಲಿ ಏನೋ ಸಾಧನೆ ಮಾಡಲಿಕ್ಕಲ್ಲ, ಲೋಕದಲ್ಲಿ ಏನೋ ನಾವು ಪ್ರಾಪಂಚಿಕವಾದ ಒಂದು ಸಾಧನೆ ಮಾಡಲಿಕ್ಕಲ್ಲ, ನಮ್ಮ ಆತ್ಮ ರಕ್ಷಣೆಗಾಗಿ ಅಥವಾ ನಮ್ಮ ಸಂಪೂರ್ಣ ರಕ್ಷಣೆಗಾಗಿ, ಫಾರ್ ಆರ್ ಕಂಪ್ಲೀಟ್ ಸಾಲ್ವೇಷನ್. ಓಕೆ, ಈಗ ರೋಮನ್ರಿಗೆ ಬರೆದ ಪತ್ರಿಕೆ ವಾಪಸ್ ಬರೋಣ. ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ, ನೋಡಿ ಕೇಳಿಸ್ಕೊಳ್ಳಿ, ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಏನು ಮೂಡುತ್ತದೆ? ನೋಡಿ, ಇದೊಂದು ಮಿರಾಕಲ್ಲೇ. ವಿಶ್ವಾಸ ನಮಗೆ ಮೂಡ್ಸೋಕ್ಕಾಗಲ್ಲ. ನೀವು ಮನೇಲಿ ಕೂತ್ಕೊಂಡ್ರೆ ವಿಶ್ವಾಸ ಇಡೋಕ್ಕಾಗಲ್ಲ. ಹೇಳ್ಬೋದು ಅಷ್ಟೇ, ನನಗೆ ದೇವರಲ್ಲಿ ನಂಬಿಕೆ ಇದೆ ಅಂತ. ಯಾಕೊಬ್ಬ ಹೇಳ್ತಾರಲ್ಲ, ದೆವ್ವಗಳು ಕೂಡ ದೇವರಲ್ಲಿ ನಂಬಿಕೆ ಇದೆ ಅಂತ. ಆ ಥರ ನಂಬಿಕೆ ಅಲ್ಲ. ದೇವರು ಸರ್ವಶಕ್ತರು ಅಂತ ಅದು ನಂಬುತ್ತೆ, ಆದರೆ ಅದು ಶುಭ ಸಂದೇಶದಿಂದ ಬಂದ ವಿಶ್ವಾಸ ಅಲ್ಲ. ಅದಕ್ಕೆ ನಿತ್ಯ ಜೀವ ಸಿಗೋದಿಲ್ಲ. ಆ ರೀತಿ ಒಂದು ಜನರಲ್ ಫೇತ್ ಅನ್ನೋದು ಅದು ಮನುಷ್ಯನ ಒಳಗಡೆ ಇದೆ. ಆ ಫೇತ್ ಅಲ್ಲ, ಇದು ಶುಭ ಸಂದೇಶದಿಂದ, ವಾಕ್ಯದಿಂದ ನಮಗೆ ಒಂದು ಗಿಫ್ಟ್ ಆಗಿ ಸಿಗುವ ಒಂದು ವಿಶ್ವಾಸ, ಒಂದು ವರ. ಇದೊಂದು ವರ ಅಂದರೆ ಇದು ಬೇಡುವವರಿಗೆ ಸಿಗೋ ವರ ಅಲ್ಲ. ಇದು ವಾಕ್ಯ ಆಲಿಸುವಾಗ, ಶುಭ ಸಂದೇಶ ಆಲಿಸುವಾಗ ಆಲಿಸುವವನಿಗೆ ದೇವರು ಕೊಡುವ ಗಿಫ್ಟ್. ನೀವು ಯಾರೆಲ್ಲ ಆಲಿಸ್ತಾ ಇದ್ದೀರಲ್ವಾ, ನಿಮಗೆ ನಿಮ್ಮ ಬುದ್ಧಿಗೆ ಅರಿವಾಗದ ಹಾಗೆ ನಿಮ್ಮ ಹೃದಯದ ಒಳಗಡೆ, ಆತ್ಮದಲ್ಲಿ ದೇವರು ಈ ಫೇತ್ ಅನ್ನೋ ಗಿಫ್ಟನ್ನು ಡೆಪಾಸಿಟ್ ಮಾಡ್ತಾರೆ. ನಿಮಗೆ ಗೊತ್ತಾಗಲ್ಲ, ಈಗ ಅದು ಗೊತ್ತಾಗಲ್ಲ. ಆದರೆ ನೀವು ಧ್ಯಾನ ಮುಗಿಸಿ ಮನೆಗೆ ಹೋದ್ಮೇಲೆ ಅಲ್ಲಿ ನೀವು ಪಾಪ ಮಾಡುವ ಸಂದರ್ಭಗಳು ಬರುತ್ತೆ, ಶೋಧನೆಯ ಸಂದರ್ಭಗಳು ಬರುತ್ತೆ, ಸುಳ್ಳು ಹೇಳುವ ಸಂದರ್ಭಗಳು ಬರುತ್ತೆ, ವ್ಯಭಿಚಾರ ಮಾಡಬೇಕಾದ ಸಂದರ್ಭಗಳು ಬರುತ್ತೆ, ಕಳ್ತನ ಮಾಡಬೇಕಾದ ಸಂದರ್ಭಗಳು ಬರುತ್ತೆ, ಮೋಸ ಮಾಡಬೇಕಾದ ಸಂದರ್ಭಗಳು ಬರುತ್ತೆ, ಶಾರೀರಿಕ ಇಚ್ಛೆಯನ್ನು ಈಡೇರಿಸಿ ಬದುಕುವ ಸಂದರ್ಭಗಳು ಬರುತ್ತೆ. ಆಗ ನೀವು ರಿಯಾಕ್ಟ್ ಮಾಡ್ತೀರಿ, ಇಲ್ಲ, ನೋ 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 ನೋ, ಬೇಡ 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 ಬೇಡ, ಈಗ ಬೇಡ. ಕಾರಣ ಏನು ಅಂದರೆ ನಿನ್ನೊಳಗಡೆ ವಿಶ್ವಾಸ ಬಂದಿದೆ, ಈಗ ಡೆಪಾಸಿಟ್ ಆಗಿದೆ. ಅದು ಅಲ್ಲಿಗೆ ಗೊತ್ತಾಗುತ್ತೆ ನಿನಗೆ. ಇಲ್ಲಿ ಕುತ್ಕೊಂಡು ಏನು ಗೊತ್ತಾಗೋದಿಲ್ಲ ನಮಗೆ, ಇಲ್ಲಿ ನೀವು ಕೇಳಿಸ್ಕೊಳ್ತಾ ಇರೋದು ಅಷ್ಟೇ. ಆದರೆ ಆ್ಯಸ್ ಯು ಆರ್ ಲಿಸನಿಂಗ್ ಟು ದ ವರ್ಡ್ ಆಫ್ ಗಾಡ್, ಹೋಲಿ ಸ್ಪಿರಿಟ್ ಡಿಪಾಸಿಟ್ಸ್ ಫೇತ್ ಇನ್ ಯುವರ್ ಸ್ಪಿರಿಟ್. ನೀವು ವಾಕ್ಯ ಆಲಿಸ್ತಾ ಇರುವಾಗ ಪವಿತ್ರಾತ್ಮರು ಏನು ಮಾಡ್ತಾರೆ? ಈ ವಾಕ್ಯದಲ್ಲಿರ್ತಕ್ಕಂಥ ದೇವರ ಶಕ್ತಿ ನಿಮ್ಮ ಒಳಗಡೆ ಫೇತನ್ನು ಫೀಡ್ ಮಾಡುತ್ತೆ. ಹೋಲಿ ಸ್ಪಿರಿಟ್ ಫೀಡ್ಸ್ ಫೇತ್ ಇನ್ ಯುವರ್ ಸ್ಪಿರಿಟ್ ಆ್ಯಸ್ ಯು ಆರ್ ಲಿಸ್ನಿಂಗ್ ದ ಮೆಸೇಜ್ ಆಫ್ ಗಾಡ್. ದೇವರ ಸಂದೇಶವನ್ನು ಆಲಿಸ್ತಾ ಇರುವಾಗ ನಿಮ್ಮ ಒಳಗಡೆ ಪರಿಶುದ್ಧಾತ್ಮರು ಫೀಡ್ ಮಾಡ್ತಾ ಇರ್ತಾರೆ. ಫೀಡಿಂಗ್ ನಡೆಯುತ್ತೆ ಒಳಗಡೆ.
ಇನ್ನರ್ ಫೀಡಿಂಗ್. ಏನು ಫೀಡ್ ಮಾಡ್ತಾರೆ ಅಂದರೆ ಫೇತ್ನ ಫೀಡ್ ಮಾಡ್ತಾರೆ. ಅದಕ್ಕೇನೆ ಕೆಲವ್ರು ಹೇಳ್ತಾರಲ್ಲ, ಧ್ಯಾನಕ್ಕೆ ಹೋಗಿ ಬಂದಮೇಲೆ ಇವನು ಚೇಂಜ್ ಆಗಿಬಿಟ್ಟ ಅಂತ. ಚೇಂಜ್ ಆಗಿದ್ದಂದರೆ ಯಾವ ಥರ ಅದು ಅಲ್ವಾ? ಸೊ ವಿಶ್ವಾಸ ಬಂತೀಗ. ವಿಶ್ವಾಸ ನಮ್ಮನ್ನು ಚೇಂಜ್ ಮಾಡುತ್ತೆ. ಫೇತ್ ವಿಲ್ ಚೇಂಜಸ್, ಫೇತ್ ವಿಲ್ ಟ್ರಾನ್ಸ್ಫಾರ್ಮ್ ಅಸ್, ನಮ್ಮನ್ನು ಅದು ರೂಪಾಂತರಿಸುತ್ತೆ. ಓಕೆ, ಅದರಿಂದ ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶ ಕೇಳಿಸ್ಕೊಳ್ಳಿ, ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ. ಕ್ರಿಸ್ತ ಯೇಸುವನ್ನು ಬೋಧಿಸೋದು. ಇಲ್ಲಿ ಏನೇನೋ ಬೋಧನೆಯಿಂದ ವಿಶ್ವಾಸ ಬರಲ್ಲ. ನೀವು ಧ್ಯಾನಕೂಟಕ್ಕೆ ಕೂತ್ಕೊಂಡು ಏನೇನೋ ಕೇಳಿದ ತಕ್ಷಣ ವಿಶ್ವಾಸ ಬರಲ್ಲ, ವಿಶ್ವಾಸ ಹೋಗುವ ಸಾಧ್ಯತೆ ಇದೆ. ಇವತ್ತು ಎಷ್ಟೋ ಜನ ಧ್ಯಾನಗಳಿಗೆ ಹೋಗಿ ವಿಶ್ವಾಸ ಕಳ್ಕೊಂಡಿದ್ದಾರೆ. ವಿಶ್ವಾಸ ಕಳ್ಕೊಂಡಿದ್ದಕ್ಕೆ ಇವತ್ತು ಬೇಕಾದಷ್ಟು ಉದಾಹರಣೆಗಳಿದೆ. ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂದರೆ ಯಾವ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಧ್ಯಾನಕೂಟಗಳಿಗೆ ಹೋಗ್ತಾ ಹೋಗ್ತಾ, ಕನ್ವೆನ್ಷನ್ಗಳಿಗೆ ಹೋಗ್ತಾ ಹೋಗ್ತಾ ಜನರಲ್ಲಿ ನಾನಿನ್ನೂ ಪರಿಶುದ್ಧನಾಗಿ ಬದುಕಬೇಕು, ಪರಿಶುದ್ಧಳಾಗಿ ಬದುಕಬೇಕು, ಎಲ್ಲರನ್ನೂ ಕ್ಷಮಿಸಬೇಕು, ಪ್ರೀತಿಸಬೇಕು, ಈ ಲೋಕದ ಜೀವನಕ್ಕಾಗಿ ನಾನು ಹಾತೊರೆಯಬಾರ್ದು, ಆಸೆ ಪಡಬಾರ್ದು, ಸ್ವರ್ಗ ರಾಜ್ಯಕ್ಕೆ ಹೋಗಬೇಕು ಅನ್ನೋ ಆಸೆ ಹೋಗ್ಬಿಟ್ಟು ನನಗೆ ರೋಗ ಸೌಖ್ಯ ಬೇಕು ಅಂದರೆ ಶರೀರ ಸುಖವಾಗಿ ಇಟ್ಕೋಬೇಕು, ಶ್ರೀಮಂತಿಕೆ ಬೇಕು, ಬೇಗ ಶ್ರೀಮಂತನಾಗಬೇಕು, ಪ್ರಮೋಷನ್ ತಗೋಬೇಕು, ಒಳ್ಳೆ ಜಾಬ್ ತಗೋಬೇಕು, ಇಹಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಇದೆ. ಅದು ಏನು ತೋರಿಸುತ್ತೆ ಅಂದರೆ ಯು ಆರ್ ಡಿವಿಯೇಟಿಂಗ್ ಫ್ರಮ್ ದ ಟ್ರೂ ಫೇತ್. ನಿಜವಾದ ವಿಶ್ವಾಸದಿಂದ ನೀವು ದೂರ ಹೋಗ್ತಾ ಇದ್ದೀರಿ ಅಂತ ತೋರಿಸುತ್ತೆ. ಇದಕ್ಕೆ ಬೇಕಾದಂಥ ಅನೇಕ ಪೈಶಾಚಿಕ ಕೇಂದ್ರಗಳು ಇದೆ. ಹೆಸರು ಧ್ಯಾನ ಕೇಂದ್ರ ಅಂತ ಇರುತ್ತೆ, ರಿಟ್ರೀಟ್ ಸೆಂಟರ್ ಅಂತಲೇ ಇರುತ್ತೆ, ಆದರೆ ಅಲ್ಲಿ ನಡೆಯುವಂಥ ಕಾರ್ಯಗಳು ಪೈಶಾಚಿಕ ಕಾರ್ಯಗಳಾಗಿದೆ. ಅಲ್ಲಿ ಇಲ್ಲಿ ಎಲ್ಲ ಇದೆ. ಕೇರಳದಲ್ಲಿ ಒಂದು ಕೇಂದ್ರ ಇದೆ, ಹೆಸರು ನನಗೆ ಹೇಳಲಿಕ್ಕೆ ಇಷ್ಟ ಇಲ್ಲ, ಆದರೆ ಇದೆ, ಜಾಗರೂಕತೆ ವಹಿಸಿ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಧ್ಯಾನ ಅಂತ ಕರೀತಾರೆ. ಅದು ಇದು ಸ್ವಲ್ಪ ಯೇಸು ಬಗ್ಗೆ, ಸ್ವಲ್ಪ ಅದ್ರ ಬಗ್ಗೆ, ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ, ಬೋಧನೆ ಮಾಡ್ತಾರೆ. ಅದಾದಮೇಲೆ ನೀವು ಒಡಂಬಡಿಕೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಕವನೆಂಟ್ ಯಾರ ಹತ್ರ? ಮದರ್ ಮೇರಿ ಹತ್ರ ಕವನೆಂಟ್ ಮಾಡ್ಕೊಳ್ಳಿ, ಒಡಂಬಡಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಒಡಂಬಡಿಕೆ ಮಾಡ್ಕೋಬೇಕಾದ್ರೆ ಅದಕ್ಕೆ ತಕ್ಕ ಪ್ರಾರ್ಥನೆಗಳು, ಕ್ಯಾಂಡಲ್ಸ್ಗಳು ಎಲ್ಲ ಇದೆ. ಡಿಫ್ರೆಂಟ್ ಕಲರ್ಸ್ ಆಫ್ ಕ್ಯಾಂಡಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೇಯರ್ಸ್. ನೀವು ಅಲ್ಲಿ ಹೋಗಿ ಒಡಂಬಡಿಕೆ ಮಾಡ್ಕೊಳ್ಳೋ ಉದ್ದೇಶ ಏನು? ವಾಟ್ ಇಸ್ ದ ಪರ್ಪಸ್ ಆಫ್ ಮೇಕಿಂಗ್ ದಿಸ್ ಕವನೆಂಟ್ ವಿತ್ ಮದರ್ ಮೇರಿ? ಫಾರಿನಿಗೆ ಹೋಗಬೇಕು, ಜಾಬ್ ಸಿಗಬೇಕು, ಮದುವೆ ಆಗಬೇಕು, ಮನೆ ಕಟ್ಟಲಿಕ್ಕಾಗಬೇಕು, ಶ್ರೀಮಂತರಾಗಬೇಕು, ರೋಗವಾಸಿ ಆಗಬೇಕು, ಅಂದರೆ ಮನುಷ್ಯನ ಶರೀರದ ಇಚ್ಛೆಗಳು, ಆಸೆಗಳು ಏನೆಲ್ಲ ಇದೆಯೋ ಅದೆಲ್ಲ ಪೂರ್ತಿ ಆಗಬೇಕು. ಹಾಗೆ ಹೋಗಿ ಎಷ್ಟೋ ಜನ ಒಡಂಬಡಿಕೆ ತೆಗೆದುಕೊಳ್ತಾರೆ, ತೆಗೆದುಕೊಂಡು ಸಕ್ಸಸ್ ಆಗ್ತಾರೆ, ನೆರವೇರುತ್ತೆ. ಆದರೆ ಅದರ ಹಿಂದೆ ಇರುವ ಸ್ಪಿರಿಟ್ ಈವಿಲ್ ಸ್ಪಿರಿಟ್. ಯಾಕೆ ಅಂದರೆ ಇದೆಲ್ಲ ಬೈಬಲ್ಗೆ ವಿರುದ್ಧವಾದ ರೀತಿಯಲ್ಲಿ ನಡೆಯುವ ಪ್ರವೃತ್ತಿಗಳು ಧ್ಯಾನ ಕೇಂದ್ರದ ಹೆಸರಿನಲ್ಲಿ. ಇದಕ್ಕೆ ಯಾವುದೇ ದೇವರ ವಾಕ್ಯದ ಆಧಾರ ಇಲ್ಲ. ನಾವೀಗ ಯಾರ ಜೊತೆಗೂ ಒಡಂಬಡಿಕೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಯೇಸುಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಾಗ ಹೊಸ ಒಡಂಬಡಿಕೆಯ ಪಾಲುದಾರರು ನಾವು ಆದ್ವಿ. ನಮಗೆ ಇನ್ನೊಂದು ಒಡಂಬಡಿಕೆ ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಾ? ಆದ್ದರಿಂದ ಈ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಆಗಬೇಕು. ಯಾರ ಧ್ಯಾನ ಆಗಬೇಕಂದ್ರೆ ಇಲ್ಲಿ ವಾಕ್ಯ ಈಗ ಕೇಳಿಸ್ಕೊಂಡ್ವಿ, ಶುಭ ಸಂದೇಶ ಯೇಸುವನ್ನ ಬೋಧಿಸುವುದರ ಮೂಲಕ. ಯಾರನ್ನ ಬೋಧಿಸೋದು? ರೋಗ ಸೌಖ್ಯ ಬೋಧನೆ ಅಲ್ಲ, ಕ್ರಿಸ್ತ ಬಿಡುಗಡೆಯ ಬೋಧನೆ ಅಲ್ಲ, ಆಶೀರ್ವಾದದ ಬೋಧನೆ ಅಲ್ಲ. ಯಾರ ಬೋಧನೆ ಆಗಬೇಕು? ಯೇಸುವಿನ ಬೋಧನೆ. ಯೇಸು ಅಂದರೆ ಏನು ಅರ್ಥ? ಸಾಲ್ವೇಷನ್. ಜೀಸಸ್ ಮೀನ್ಸ್ ಸಾಲ್ವೇಷನ್, ಸೇವಿಯರ್. ಯೇಸು ಅನ್ನೋ ಪದದ ಅರ್ಥ ಮತ್ತಾಯ 1:21 ನಮಗೆ ನೋಡಲಿಕ್ಕಾಗುತ್ತೆ. ಯೇಸು ಎಂಬ ಹೆಸರಿನ ಅರ್ಥ, ಯೇಸು ಎಂಬ ನಾಮದ ಅರ್ಥ ಯೇಸು ಅಥವಾ ಯೋಶುವ. ಕನ್ನಡ ಆಕೆ ಒಬ್ಬ ಮಗನನ್ನ ಹೆರುವಳು. ಆತನಿಗೆ ದೇವದೂತ ಹೇಳ್ತಾ ಇದ್ದಾನೆ ಜೋಸೆಫರಿಗೆ ಕನಸಿನಲ್ಲಿ,
ಮರಿಯಳ ಕುರಿತಾಗಿ, ಮರಿಯಳು ಒಬ್ಬ ಮಗನಿಗೆ ಜನ್ಮ ಕೊಡ್ತಾಳೆ. ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು. ಏನ್ ಹೆಸರಿಡಬೇಕು? ಏನ್ ಹೆಸರಿಡಬೇಕು? ಯೇಸು ಎಂಬ ಹೆಸರು ಇಡಬೇಕು. ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ, ಯಾವುದರಿಂದ? ಅವರ ರೋಗದಿಂದ, ಅವರ ಕಷ್ಟಗಳಿಂದ, ಪಾಪಗಳಿಂದ, ಅವರ ಸಾಲಗಳಿಂದ, ಪಾಪಗಳಿಂದ, ಹೌದಾ, ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ. ಯಾರು? ಹಾಗಾದ್ರೆ ಸಾಲ್ವೇಷನ್, ಜೀಸಸ್ ಸೇವ್ಡ್ ಅಸ್ ಫ್ರಮ್ ವಾಟ್? ಯಾವುದರಿಂದ ಅವರು ನಮ್ಮನ್ನು ರಕ್ಷಿಸಿದರು? ಸಾಲ್ವೇಷನ್ ಮೀನ್ಸ್ ಜೀಸಸ್. ರಕ್ಷಣೆ ಅಂದರೆ ಯೇಸುವೆ, ಅಥವಾ ದೇವರು ಕೊಟ್ಟ ಜೀವವೇ ಆಗಿದೆ ರಕ್ಷಣೆ. ದೇವರು ಮನುಷ್ಯನಿಗೆ ಕೊಟ್ಟಂಥ ಜೀವ ಯೇಸು, ರಕ್ಷಣೆ. ಈಗ ನೀವು ಯೇಸುವನ್ನು ಸ್ವೀಕಾರ ಮಾಡಿದ್ರಿ. ಹೇಗೆ ಸ್ವೀಕಾರ ಮಾಡಿದ್ರಿ? ನೀವು ಆಲಿಸಿದ ಶುಭವಾರ್ತೆಯ ಮುಖಾಂತರ. ಆ ಶುಭ ಸಂದೇಶವನ್ನು ಆಲಿಸಿದಾಗ ದೇವರು ನಿಮ್ಮ ಹೃದಯದಲ್ಲಿ ಫೇತನ್ನು ಡೆಪಾಸಿಟ್ ಮಾಡಿದರು. ನಿಮ್ಮ ಸ್ವಂತ ಇಚ್ಛೆಯಿಂದ ನೀವೇನು ಮಾಡಿದ್ರಿ? ಆ ಫೇತನ್ನು ಯೂಸ್ ಮಾಡಿದ್ರಿ. ನಿಮ್ಮ ಫೇತ್ ಅಲ್ಲ ಅದು. ದಟ್ ಈಸ್ ನಾಟ್ ಯುವರ್ ಫೇತ್. ಯು ಆರ್ ಸೇವ್ಡ್. ಯು ಆರ್ ಸೇವ್ಡ್ ಬೈ ದ ಫೇತ್ ಆಫ್ ದ ಸನ್ ಆಫ್ ಗಾಡ್. ದೇವರ ಪುತ್ರನ ವಿಶ್ವಾಸದಿಂದ ನಿಮಗೆ ರಕ್ಷಣೆ ಸಿಕ್ಕಿದ್ದು. ನಿಮ್ಮ ವಿಶ್ವಾಸ ಅಲ್ಲ. ನಿಮ್ಮ ವಿಶ್ವಾಸದಿಂದ ನಿಮಗೆ ವಿಶ್ವಾಸ ಇಲ್ಲ ಅಂತಲ್ಲ, ಒಂದು ಜನರಲ್ ಫೇತ್ ಇದೆ, ದೆವ್ವಕ್ಕಿರುವ ಫೇತ್ ಇದೆ. ದೇವರು ಸರ್ವಶಕ್ತರಪ್ಪ, ದೇವರು ಅದ್ಭುತ ಮಾಡ್ತಾರಪ್ಪ, ದೇವರಿಗೆ ಅಧಿಕಾರ ಇದೆಯಪ್ಪ ಸ್ವರ್ಗಕ್ಕೆ ನರಕಕ್ಕೆ ಹಾಕಲಿಕ್ಕೆ. ಅದು ಎಲ್ಲರಿಗೂ ಇಲ್ವಾ? ಅದು ಅರಿವು ಇಲ್ವಾ? ಇದೆಯೋ ಇಲ್ವೋ? ಇದೆ. ಅದೇ ರೀತಿಯಲ್ಲಿ ನಾವೊಂದು ಟ್ರೈನಲ್ಲಿ ಹೋಗುವಾಗ, ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿದರೆ ನಾವು ಸೇಫಾಗಲ್ಲಿ ಸೇರ್ತೀವಪ್ಪ, ಒಂದು ಫೈತ್ ಇಲ್ವಾ? ಇದ್ದೀವಿ. ಬ್ಯಾಂಕಲ್ಲಿ ಹಣ ಇಡುವಾಗ ಬ್ಯಾಂಕ್ ಮ್ಯಾನೇಜರ್ ದುಡ್ಡು ಹೊಡ್ಕೊಂಡು ಹೋಗ್ತಾರಂತ ನಮಗೆ ಗೊತ್ತಾ? ಅಥವಾ ಬ್ಯಾಂಕಲ್ಲಿ ಸೇಫಾಗಿರುತ್ತಂತ ಗೊತ್ತಾ? ಸೇಫ್ ಲಾಕರ್ ಒಳಗಡೆ ಇಡ್ತೀವಿ. ನಮ್ಗೆ ಅದೆಲ್ಲ ವಿಶ್ವಾಸ ಇದೆ. ಒಂದು ಆಸ್ಪತ್ರೆಗೆ ಹೋಗುವಾಗ ಈ ಮಾತ್ರೆ ತಗೊಂಡ್ರೆ, ಈ ಟ್ರೀಟ್ಮೆಂಟ್ ತಗೊಂಡ್ರೆ ಈ ಕಾಯಿಲೆ ವಾಸಿ ಆಗುತ್ತೆ. ಆ ಒಂದು ಜನರಲ್ ಹ್ಯೂಮನ್ ಫೇತ್ ಎಲ್ಲರಲ್ಲೂ ಇದೆ. ಸಾಮಾನ್ಯ ವಿಶ್ವಾಸ, ಮಾನುಷಿಕವಾದ ಒಂದು ವಿಶ್ವಾಸ ಇದೆ. ಆ ದೇವರೇ ಕೊಟ್ಟಿರೋದು ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ. ಇಲ್ಲಾಂದರೆ ನಾವು ಇವ್ರು ನಮ್ಮ ಅಪ್ಪ ಅಂತ ಹೇಳುವಾಗ ಅವ್ರನ್ನ ಹೇಗೆ ನಂಬೋದು ಅಲ್ವಾ? ಇವ್ರು ನಮ್ಮಮ್ಮ ಅಂತ ಹೇಳುವಾಗ ಇವ್ರನ್ನ ಹೇಗೆ ನಂಬೋದು ಹೇಗೆ? ನಂಬಲಿಕ್ಕಾಗಲ್ಲ ಅಲ್ವಾ? ಸೊ ಅದೇ ರೀತಿ ಗಂಡ ಹೆಂಡತಿ ಸಂಬಂಧದಲ್ಲಿ ಒಂದು ವಿಶ್ವಾಸ ಇದು ಬೇಕು. ಇದು ಕ್ರೈಸ್ತರಿಗೆ ಮಾತ್ರ ಇದೆಯಾ? ಎಲ್ಲ ಧರ್ಮದಲ್ಲೂ ಇದೆಯಾ? ಎಲ್ಲರಿಗೂ ಇದೆ. ಈ ಸಾಮಾನ್ಯ ವಿಶ್ವಾಸ, ಜನರಲ್ ಫೇತ್ ಎಲ್ರಿಗೂ ಇದೆ. ಇದರಿಂದ ನಿತ್ಯ ಜೀವ ಸಿಗಲ್ಲ. ಈ ಲೋಕದಲ್ಲಿ ಬದುಕಲಿಕ್ಕೆ ಓಕೆ. ಈ ಲೋಕದಲ್ಲಿ ಇವ್ರು ನಮ್ಮವರು, ಇದು ನಮ್ಮದು, ಈ ಚೇರ್ ಮೇಲೆ ಕೂತ್ಕೊಂಡ್ರೆ ಕಟ್ಟಾಗಲ್ಲ, ನಾನು ಆರಾಮಾಗಿ ಕೂತ್ಕೊಳ್ತೀನಿ. ನಿಮಗೆ ವಿಶ್ವಾಸ ಇಲ್ಲದೆ ಕೂತ್ಕೊಳ್ತಾ ಇದ್ರಾ? ನಿಮಗೆ ನಂಬಿಕೆ ಇದೆ ಚೇರ್ ಏನಾಗಲ್ಲ, ನಾನು ಕೂತ್ಕೊಂಡ್ರೆ ಕಟ್ಟಾಗಲ್ಲ ಅಂತ ಗ್ಯಾರಂಟಿ ಇರೋದ್ರಿಂದ ನೀವೇನು ಮಾಡಿದ್ದೀರಿ? ಕೂತ್ಕೊಂಡಿದ್ದೀರಿ. ನಿಮಗದೊಂದು ನಂಬಿಕೆ ಇದೆ. ಸೊ ಈ ವಿಶ್ವಾಸ ಅಲ್ಲ. ಬೈಬಲ್ ಕೊಡೋ ವಿಶ್ವಾಸ ಅದಲ್ಲ. ಶುಭ ಸಂದೇಶ ಕೊಡುವ ವಿಶ್ವಾಸ ಅದಲ್ಲ. ಚೇರ್ ಮೇಲೆ ಕೂತ್ಕೊಂಡು ಬುರ್ದೋಗಲ್ಲ ಬ್ರದರ್, ನನ್ನ ನಂಬಿಕೆ ಇದೆ, ದೇವರಲ್ಲಿ ನಂಬಿಕೆ ಇಟ್ಟಿದ್ದೀನಿ. ನೀನು ಚೇರ್ ಮೇಲೆ ಕೂತ್ಕೊಳ್ಳಿಕ್ಕೆ ದೇವರಲ್ಲಿ ನಂಬಿಕೆ ಬೇಕಾಗಿಲ್ಲ. ಚೇರ್ ಮೇಲೆ ನಂಬಿಕೆ ಇದ್ದರೆ ಸಾಕು. ಅರ್ಥ ಆಗ್ತಿದೆಯಾ? ಬ್ಯಾಂಕಲ್ಲಿ ಹಣ ಇಡಲಿಕ್ಕೆ ದೇವ್ರ ನಂಬಿ ಇಟ್ಟೆ ಅಂತ ಹೇಳಬೇಡಿ ಮೂರ್ಖತನದಲ್ಲಿ. ಬ್ಯಾಂಕ್ ಮೇಲೆ ನಂಬಿಕೆ ಇದ್ದರೆ ಸಾಕು. ಅದೊಂದು ಸಾಮಾನ್ಯ ಮಾನುಷಿಕ ಅಳಿದು ಹೋಗುವ ಕ್ಷಣಿಕವಾದ ಲೋಕಕ್ಕೆ ಸಂಬಂಧಪಟ್ಟ ವಿಶ್ವಾಸ. ಅದು ಎಲ್ರಿಗೂ ಇದೆ. ಈ ಸೈತಾನ್ ಒಳಗಡೆನೂ ಕೂಡ ಇದೆ. ಆ ವಿಶ್ವಾಸದಿಂದ ನಮಗೆ ರಕ್ಷಣೆ ಪಡ್ಕೊಳ್ಳಿಕ್ಕಾಗಲ್ಲ. ರಕ್ಷಣೆಗೆ ಬೇಕಾದ ವಿಶ್ವಾಸ ಕ್ರಿಸ್ತ ಯೇಸುವಿನ ಕುರಿತಾದ ಉಪದೇಶದಿಂದ ನಮಗೆ ಲಭಿಸುವ ವಿಶ್ವಾಸ. ಫೇತ್ ಕಮ್ಸ್ ಬೈ ಹಿಯರಿಂಗ್ ದ ಮೆಸೇಜ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಕುರಿತಾದ ಬೋಧನೆಯಿಂದ ಬರುವಂತಹ ವಿಶ್ವಾಸ. ಎಲ್ಲೋ ಹೋಗಿ ಯಾವುದೋ ಅದ್ಭುತ ಕಂಡು ಬರುವ ವಿಶ್ವಾಸ ಅಲ್ಲ. ಅದ್ಭುತ ಕಂಡು ಬರುವ ವಿಶ್ವಾಸ ಏನು ಮಾಡುತ್ತೆ ಗೊತ್ತಾ? ಈಗ ಯೇಸು ಇಲ್ಲಿ ನಿಂತ್ಕೊಂಡು ಅದ್ಭುತ ಮಾಡಿದರೆ ನೆಕ್ಸ್ಟ್ ಡೇ ನನ್ನನ್ನು ಯೇಸು ಹತ್ರ ಕರ್ಕೊಂಡು ಬರುತ್ತೆ. ಯೇಸುನ ಒಳಗಡೆ ಕರ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು? ಬೈಬಲ್ನಲ್ಲಿ ಯೇಸು ಮಾಡಿದ ಅದ್ಭುತ ಕಾರ್ಯಗಳನ್ನ ಕಂಡು ಜನರೆಲ್ಲ ಯೇಸುವಿನ ಹಿಂದೆ ಬಂದ್ರಾ? ಸಾವಿರಾರು ಜನ ಯೇಸುವಿನ ಹಿಂದೆ ಬಂದರು. ಯಾಕೆ ಬಂದರು? ನಿತ್ಯ ಜೀವಕ್ಕಾಗಿನಾ?
ನಿತ್ಯ ಜೀವಕ್ಕಾಗಿ ಒಬ್ಬರೂ ಬರಲಿಲ್ಲ, ಇನ್ಕ್ಲೂಡಿಂಗ್ ಅವರ ಶಿಷ್ಯರೂ ಬರಲಿಲ್ಲ. ಶಿಷ್ಯರು ಬಂದಿದ್ದು ಏನಾದರೂ ಒಂದು ಪೋಸ್ಟ್ ಸಿಗುತ್ತೆ ಅಂತ, ಪೊಸಿಷನ್ ಸಿಗುತ್ತೆ ಅಂತ. ಒಬ್ಬರು ಬಂದಿಲ್ಲ. ನೀವೆಲ್ಲ ಯಾಕೆ ಬಂದಿರ್ಬೋದು? ಸೂಪರ್ ಅಲ್ಲ? ನೀವೆಲ್ಲ ನಿತ್ಯ ಜೀವ ಸಿಗುತ್ತೆ ಅಂತ ಯೇಸುವಿನಿಂದ ಬಂದಿದ್ದೀರಿ. ವೆರಿ ಗುಡ್, ತುಂಬ ಸಂತೋಷ. ಹಾಗೆ ಕಂಟಿನ್ಯೂ ಆಗಲಿ. ಓಕೆ, ಹಾಗೆ ಅದು ಕಂಟಿನ್ಯೂ ಆಗಲಿ. ನೀವು ನಿತ್ಯ ಜೀವಕ್ಕಾಗಿ ಅಂತ ಬಂದವರು ನೀವು ಕಂಟಿನ್ಯೂ ಆಗ್ತೀರಿ. ಅದೇ ಅದ್ಭುತಕ್ಕೆ ಅಂತ ಬಂದವರು ಕಂಟಿನ್ಯೂ ಆಗ್ತೀರಿ ಇನ್ನೊಂದು 3-4 ಧ್ಯಾನದ ತನಕ. ಆಮೇಲೆ ಇಲ್ಲಿ ಏನೂ ನಡೀತಾ ಇಲ್ಲ, ಏನು ಅದ್ಭುತ ಆಗ್ತಾಯಿಲ್ಲ, ವರ್ಕೌಟ್ ಆಗ್ತಾಯಿಲ್ಲ. ನಾವು ಕೇರಳಕ್ಕೆ ಹೋಗಿ ಒಡಂಬಡಿಕೆ ಮಾಡ್ಕೊಳ್ಳೋಣ, ಕಲರ್ ಕ್ಯಾಂಡ್ಲ್ ಅಂಟಿಸಿ ಒಡಂಬಡಿಕೆ ಮಾಡ್ಕೊಳ್ಳೋಣ, ಆಗ ಏನಾದರೂ ಆಗುತ್ತೆ. ಸೊ ಆಗಬಹುದು. ಯಾಕೆಂದರೆ ಸೈತಾನನಿಗೂ ಕೂಡ ಸ್ವಲ್ಪ ಶಕ್ತಿ ಇದೆ ಅದು ಇದು ಮಾಡಲಿಕ್ಕೆ. ಅವನು ಕೆಲವು ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನ ಮಾಡಿ ಮನುಷ್ಯನನ್ನು ಟ್ರೂ ಫೇತಿಂದ ಡಿವಿಯೇಟ್ ಮಾಡ್ತಾನೆ. ಯೇಸುವಿನಿಂದ ಡಿವಿಯೇಟ್ ಮಾಡೋದೇ ಅವನ ಕೆಲಸ. ನಿತ್ಯ ಜೀವದಿಂದ ಜನರನ್ನ ಹೇಗಾದರೂ ಮಾಡಿ ನರಕಕ್ಕೆ ತಳ್ಳಬೇಕು. ಒಂದೇ ಸಾರಿ ನರಕ ತೋರಿಸಿದ್ರೆ ಯಾರು ಹೋಗ್ತಾರೆ ಯಾರಾದರೂ? ಹೋಗಲ್ಲ. ಪ್ರಾರಂಭದಲ್ಲಿ ಒಳ್ಳೆ ಶರೀರಕ್ಕೆ ಇಷ್ಟವಾದ ಸುಖ ತೋರಿಸ್ಬಿಟ್ರೆ ನಾವು ಹೋಗ್ತೀವಿ ಅದ್ರ ಹಿಂದೆ, ಅಲ್ವಾ? ಹಾಂ, ಲಾಸ್ಟಿಗೆ ಕೆಲವರು ಹೇಳ್ತಾರಲ್ವ, ಕೆಲವರು ಪಾಪ ಈ ಹುಡುಗನೋ ಹುಡುಗಿನೋ ಅವಳದು ಸೌಂದರ್ಯ ನೋಡಿ ಮದುವೆ ಆಗ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇದು ನರಕ ಅಂತ. ಕೆಲವು ಟೈಮ್ ಅವರು ಆಸ್ತಿ ಪಾಸ್ತಿ ನೋಡಿ ಮದುವೆ ಆಗ್ತಾರೆ. ಓ, ತುಂಬ ಶ್ರೀಮಂತರು, ಆಸ್ತಿ ಇದೆ. ಆಮೇಲೆ ಗೊತ್ತಾಗುತ್ತೆ ಇಲ್ಲ ನರಕಕ್ಕೆ ಬಿದ್ದೆ ಅಂತ. ಕೆಲವು ಟೈಮ್ ಕೆಲವರು ಮದುವೆ ಮಾಡಿಕೊಡೋದೇ ಇವತ್ತೇನು ಗೊತ್ತಾ? ವಿದ್ಯಾಭ್ಯಾಸ ನೋಡಿ, ಮಗ ಏನು ಓದಿದ್ದಾನೆ, ಮಗಳು ಏನು ಓದಿದ್ದಾಳೆ, ನಿಮ್ಮ ಮಗ ಇದು ಓದಿದ್ದಾನ, ಇಷ್ಟು ಓದಿದ್ದಾನ, ಪರವಾಗಿಲ್ಲ, ಅದನ್ನು ನೋಡಿ ವಿವಾಹ ಮಾಡಿಕೊಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ನರಕದಲ್ಲಿ ತಳ್ಳದೆ ಅಂತ. ಇದೆಲ್ಲ ಪಿಶಾಚಿಯ ವಂಚನೆ ಇದೇ ರೀತಿಯಲ್ಲೇ ನಡೆಯೋದು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಒಳಗಡೆ ಈ ನಿಜವಾದ ವಿಶ್ವಾಸ ನಾವು ಕಾಪಾಡ್ಕೋಬೇಕು. ದಟ್ ಈಸ್ ಆಲ್ಸೋ ಅವರ್ ರೆಸ್ಪಾನ್ಸಿಬಿಲಿಟಿ. ಈಗ ಪೌಲರು ಹೇಳ್ತಾರೆ, ವಿಶ್ವಾಸವನ್ನು ನಾನು ಕಾಪಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಲ್ವಾ? ವಿಶ್ವಾಸವನ್ನು ನಾನು ಕಾಪಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ವಿಶ್ವಾಸ ಯಾಕೆ ಕಾಪಾಡ್ಕೋಬೇಕು? ನಾನು ಹೇಳಿದೆ ಆಲ್ರೆಡಿ. ಯಾಕೆ ಕಾಪಾಡ್ಕೋಬೇಕು? ಯೇಸುನ ಉಳಿಸ್ಕೊಳ್ಳಿಕ್ಕೆ. ನೋಡಿ, ಸ್ವರ್ಗಕ್ಕೆ ಯಾರು ಹೋಗ್ತಾರೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ನೀವು ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಇದ್ದರೆ ಕೇಳಿಸ್ಕೊಳ್ಳಿ. ಯಾರೆಲ್ಲ ಕೊನೆ ತನಕ ಯೇಸುವನ್ನು ಹೃದಯದಲ್ಲಿ ಉಳಿಸ್ಕೊಳ್ತಾರೋ ಅವರೆಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ. ಯಾರೆಲ್ಲ ಯೇಸು ಸ್ವಾಮಿಯನ್ನು ಅಥವಾ ರಕ್ಷಕನನ್ನು ಕೊನೆಯ ತನಕ ಉಳಿಸ್ಕೊಳ್ತಾರೋ ಹೃದಯದಲ್ಲಿ, ಅವರೆಲ್ಲರೂ, ನಾನು ಹೇಳ್ತಾ ಇಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಾನು ಖಂಡಿತ ಹೇಳಲ್ಲ, ಅಥವಾ ಕ್ರೈಸ್ತರು ಅಲ್ಲದೆ ಇದ್ದವ್ರು ಎಲ್ಲರೂ ನರಕಕ್ಕೆ ಹೋಗ್ತಾರೆ ಅಂತಲೂ ನಾನು ಹೇಳಲ್ಲ. ಯಾರೆಲ್ಲ ಕ್ರೈಸ್ತರಾಗಿರಲಿ ಅಕ್ರೈಸ್ತರಾಗಿರಲಿ, ಯಾರೇ ಆಗಿರಲಿ, ಯಾವ ಜಾತಿ ಜನಾಂಗದವರೇ ಆಗಿರಲಿ, ಯೇಸುವನ್ನು ಹೃದಯದಲ್ಲಿ ಯಾರೆಲ್ಲ ಕೊನೆ ತನಕ, ಸಾಯುವ ತನಕ ಉಳಿಸ್ಕೊಳ್ತಾರೋ ಅವರು ಸತ್ತ ನಂತರ ಎಲ್ಲಿಗೆ ಹೋಗ್ತಾರೆ ಅಂದರೆ ಯೇಸುವಿನ ಬಳಿಗೆ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ, ಅಪ್ಪನ ಬಳಿಗೆ ಹೋಗ್ತಾರೆ. ಪೌಲರು ಹೇಳ್ತಾರೆ, ನಾನು ವಿಶ್ವಾಸ ಉಳಿಸ್ಕೊಂಡೆ ಅಂತ, ವಿಶ್ವಾಸವನ್ನು ಕಾಪಾಡಿಕೊಂಡೆ ಅಂತ. ಕೊನೆಯ ತನಕ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶ್ವಾಸವನ್ನು ನಾವು ಕಾಪಾಡ್ಕೋಬೇಕಾದ್ರೆ ಕೊನೆಯ ತನಕ ನಾವು ಶುಭ ಸಂದೇಶವನ್ನು ಆಲಿಸ್ತಾ ಇರಬೇಕು. ನೋಡುವವರಿಗೆ ಇದು ಹುಚ್ಚುತನ ಆಗುತ್ತೆ. ನಿಮಗೆ ಹುಚ್ಚುತನ ಅನಿಸ್ಬೋದು ಕೆಲವು ಟೈಮ್, ರಕ್ಷಣೆ ಹೊಂದದೇ ಇದ್ದವರಿಗೆ, ಧಾರ್ಮಿಕವಾಗಿ ಇರುವವರಿಗೆ, ರಿಲಿಜಿಯಸ್ ಆಗಿ ಮಾತ್ರ ಇರುವವರಿಗೆ ಹುಚ್ಚುತನ ಅನಿಸ್ಬೋದು. ಅಥವಾ ನಿಮ್ಮನ್ನು ನೋಡುವಂಥ ನಿಮ್ಮ ಕುಟುಂಬದವರಿಗೆ, ಬಂಧು ಬಳಗದವರಿಗೆ, ಇತರರಿಗೆ ವಾಟ್ ಯು ಆರ್ ಡೂಯಿಂಗ್ ಈಸ್ ಫುಲಿಶ್ನೆಸ್. ಯಾಕೆ ಅಂದರೆ ಮಕ್ಕಳಿಗೆ ಎಕ್ಸಾಮ್ ಇದೆ, ಟ್ಯೂಷನ್ ಇದೆ, ಎಷ್ಟೋ ಬಿಸ್ನೆಸ್ ಮಾಡೋದಿದೆ, ಕೆಲಸ ಕಾರ್ಯ ಇದೆ, ಅದನ್ನೆಲ್ಲ ಬಿಟ್ಬಿಟ್ಟು ಹೋಗಿ 4 ದಿನ ಕೂತ್ಕೊಂಡು ಏನು ಮಾಡ್ತೀರಾ? ಅಲ್ಲೋಗಿ ಕೂತ್ಕೊಂಡು ಹೊಟ್ಟೆ ತುಂಬುತ್ತಾ? ಬುದ್ಧಿ ಇದೆಯಾ ನಿಮಗೆ? ಕಷ್ಟಪಟ್ಟು ದುಡಿಬೇಕು. ಮಕ್ಕಳನ್ನ ತಗೊಂಡು ಕೂರಿಸಿದ್ರಲ್ಲ ಕೆಲವರು, ನಿಮಗೆ ಬುದ್ಧಿ ಇದೆಯಾ? ಆ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ? ಮಕ್ಕಳಿಗೆ ಯಾಕೆ ಬೇಕಾದಲ್ಲ? ಚೆನ್ನಾಗಿ ಟ್ಯೂಷನ್ ಕಳಿಸಿ, ಓದಿಸಿ,
ಅವ್ರಿಗೆ ಸ್ವಲ್ಪ ಈ ರಜಾ ಟೈಮಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಸಿ ಥಿಯೇಟ್ರಿಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ಊರೆಲ್ಲ ಸುತ್ತಿಸಿ ಟೂರ್ ಹೊಡಿಸಿ ಈಗ ಮಾಡೋದ್ರ ಬದಲು ಅವನ್ನ ಕರ್ಕೊಂಡೋಗಿ ಅಲ್ಲಿ ಕೂರಿಸಿದ್ರಲ್ಲ, ಆ ಮಕ್ಕಳಿಗೆ ಏನು ಸಿಗುತ್ತೆ? ಇದು ಅವರಿಗೆ ಅರ್ಥ ಆಗಲ್ಲ, ಆಯಿತಾ? ನೀವು ಅವ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ಹೇಳೋರ ಬಗ್ಗೆ. ಅವ್ರು ಹೀಗೆ ಹೇಳ್ತಾನೆ ಇರ್ತಾರೆ. ಯಾಕೆ ಅಂದರೆ ಅವರಿಗೆ ನೀವು ಯಾಕೆ ಬಂದಿದ್ದೀರಿ, ಯಾಕೆ ಇಲ್ಲಿ ಕುತ್ಕೊಂಡಿದ್ದೀರಿ, ಏನು ತಗೊಳ್ತಾ ಇದ್ದೀರಿ ಅಂತ ಅವರಿಗೆ ಗೊತ್ತಿಲ್ಲ. ಅದರಿಂದ ಅವ್ರ ಬಗ್ಗೆ ನೀವು ಬೇಜಾರು ಮಾಡ್ಕೋಬೇಡಿ. ಅವರೆಲ್ಲ ಹಾಗೆ ಹೇಳ್ತಾರೆ, ಬೈತಾರೆ, ಟೆನ್ಷನ್ ಮಾಡ್ಕೋಬೇಡಿ. ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರನ್ನ ಬಿಟ್ಬಿಡಿ. ನಿಮಗೆ ಗೊತ್ತಾಗಿದೆಯಾ? ನಿಮಗೆ ಗೊತ್ತಾದ್ರೆ ಸಾಕು. ನಿಮಗೆ ಗೊತ್ತಾದರೆ ನೀವು ಪಾಸ್. ನಿಮಗೆ ಗೊತ್ತಾದರೆ ಲಾಭ ಏನು ಗೊತ್ತಾ? ನೀನು ನಿನ್ನ ಕುಟುಂಬವೂ ರಕ್ಷಣೆ ಹೊಂದಿಕೊಳ್ಳುವೆ. ಕುಟುಂಬದಲ್ಲಿ ಯಾರಾದರೂ ಒಬ್ಬರಲ್ಲಿ ಬಂದಿದ್ದೀರಲ್ವಾ, ಒನ್ ಮೆಂಬರ್ ಫ್ರಮ್ ಒನ್ ಫ್ಯಾಮಿಲಿ, ಇಫ್ ಯು ನೋ ವೈ ಯು ಆರ್ ಹಿಯರ್, ಥ್ರೂ ಯು ಯುವರ್ ಫ್ಯಾಮಿಲಿ ಈಸ್ ಗೋಯಿಂಗ್ ಟು ಬಿ ಸೇವ್ಡ್. ಆ ಕೆಲಸ ಆಗುತ್ತೆ, ಯಾಕಂದರೆ ಅದು ದೇವರು ಹೇಳಿದ ಮಾತು, ಅದು ನೆರವೇರುತ್ತೆ. ಶತಾಧಿಪತಿಗೆ ಹೇಳ್ತಾರಲ್ವಾ ಪೌಲರು, ಪವಿತ್ರಾತ್ಮ ಭರಿತರಾಗಿ ಆ ಒಂದು ಮೆಸೇಜ್ ಹೇಳ್ತಾರೆ, ಯು ಬಿಲೀವ್, ಯು ಆ್ಯಂಡ್ ಯುವರ್ ಹೌಸ್ ಹೋಲ್ಡ್ ವಿಲ್ ಬಿ ಸೇವ್ಡ್. ನೀನು ನಂಬಿಕೆ ಇಟ್ಟಿದ್ದಕ್ಕೆ ಅವರು ರಕ್ಷಣೆ ಹೊಂತಾರೆ ಅಂತಲ್ಲ, ಫೇತಿಗೆ ಅಷ್ಟು ಪವರ್ ಇದೆ. ನಿನ್ನ ಒಳಗಡೆ ಈ ಗಾಸ್ಪಲಿಂದ ಬಂದ ಫೇತ್ ಬಂದರೆ ಏನಾಗುತ್ತೆ ಗೊತ್ತಾ? ಅದು ನಿಜವಾದ ಫೇತ್ ಆದರೆ, ಇಫ್ ಇಟ್ ಈಸ್ ಟ್ರೂ ಫೇತ್ ಫ್ರಮ್ ದ ಲಾರ್ಡ್, ಇಟ್ ವಿಲ್ ಸೇವ್ ಯೋರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಅದರ್ಸ್ ಆಲ್ಸೋ. ದೇರ್ ಇಸ್ ಸೋ ಮಚ್ ಪವರ್. ಕಳೆದ ದಿವಸ ಒಂದು ಟೆಸ್ಟಿಮನಿ ಕೇಳ್ತಾ ಇದ್ದೆ. ಒಂದು ಅಕ್ರೈಸ್ತ ಕುಟುಂಬದ ಒಂದು ಶ್ರೀಮಂತ ಕುಟುಂಬ, ಅವರು ತುಂಬ ಡಿಗ್ರಿ, ಟ್ರಿಬಲ್ ಡಿಗ್ರಿ ಎಲ್ಲ ಆಗಿದೆ. ಆ ಒಂದು ಸಹೋದರಿಗೆ ಅವರಮ್ಮ ಎಲ್ಲೋ ಕದ್ದು ಮುಚ್ಚಿ ಕಳ್ತನದಲ್ಲಿ ಎಲ್ಲೋ ಶುಭ ಸಂದೇಶ ಆಲಿಸಿ ಸಭೆಗೆ ಹೋಗಿ ವಾಕ್ಯ ಕೇಳಿ 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 ಯಾರಿಗೂ ಕುಟುಂಬದವ್ರಿಗೆ ಗೊತ್ತಾಗದ ಹಾಗೆ ಒಳಗಡೆ ಯೇಸುನ ತುಂಬಿಸ್ಕೊಂಡು ಬಂದರು. ತುಂಬಿಸ್ಕೊಂಡು ಬಂದಾದಮೇಲೆ ಅವರ ನಿತ್ಯತೆಯ ಪ್ರಯಾಣ ಪ್ರಾರಂಭ ಆಯಿತು. ಅಮರ ಜೀವದ ಸ್ವರ್ಗರಾಜ್ಯದ ಪ್ರಯಾಣ ಪ್ರಾರಂಭ ಆಯಿತು. ಈಗ ಅವರ ಒಳಗಡೆ ಒಂದು ಬರ್ಡನ್, ನನ್ನ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ರಕ್ಷಣೆ ಸಿಗಬೇಕು, ಆದರೆ ಯಾರು ಕ್ರೈಸ್ತರಲ್ಲ, ಎಲ್ಲರೂ ಯೇಸುವನ್ನು ಹೇಟ್ ಮಾಡುವವರೇ. ಈ ಅಮ್ಮ ಯೇಸುವನ್ನು ನಂಬಿದ್ದಕ್ಕೆ ಅಮ್ಮನ್ನ ಎಷ್ಟೋ ಟಾರ್ಚರ್ ಕೊಟ್ಟರು, ಆದರೆ ಅಮ್ಮ ಅಲ್ವಾ, ಇನ್ನು ಸಾಯಿಸೋಕ್ಕಾಗಲ್ಲ, ಆದ್ದರಿಂದ ಮನೆಯಲ್ಲಿದ್ದಾರೆ. ಕೊನೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅಮ್ಮ ಪ್ರಾರ್ಥಿಸ್ತಾ ಇದ್ರು ಮನೆಯವರಿಗೆಲ್ಲ. ಮಗಳು ಮದುವೆ ಆಯಿತು, ಮದುವೆ ಆಗಿ ಮಗುಗೆ ಹುಷಾರಿಲ್ಲ, ಯಾವುದೋ ಮೇಜರ್ ಕಾಯಿಲೆ ಬಂತು. ಅವಳಿಗೂ ಕಾಯಿಲೆ ಇದೆ, ಗಂಡನಿಗೂ ಕಾಯಿಲೆ ಇದೆ, ಹಣ ಇದೆ, ಟ್ರಿಬಲ್ ಡಿಗ್ರಿ ಇದೆ, ಎಷ್ಟು ಟ್ರೀಟ್ಮೆಂಟ್ ತೆಗೆದುಕೊಂಡ್ರು ಕಾಯಿಲೆ ವಾಸಿ ಆಗ್ತಾ ಇಲ್ಲ. ಮಗು ಒಂದು ರೀತಿ ಸಾಯೋ ಮಟ್ಟದಲ್ಲಿದೆ. ಆ ಟೈಮಲ್ಲಿ ಅಮ್ಮ ಈಗಲಾದರೂ ಒಂದು ಚಾನ್ಸ್ ಸಿಕ್ಕಿದೆಯಲ್ಲ ಅಂತ ಒಂದು ಬೈಬಲ್ ಎತ್ಕೊಂಡು ಹೋಗಿ, ಮುಚ್ಚಿಟ್ಟಿದ್ದು ಬೈಬಲ್ ತೊಗೊಂಡೋಗಿ, ಮಗಳೇ ಈ ಬೈಬಲ್ನ ನೀನು ಓದು, ಈ ಬೈಬಲ್ನ ನೀನು ಒಂದು ಸರಿ ಓದು, ಖಂಡಿತವಾಗಲೂ ದೇವರು ನಿನ್ನ ಜೀವಿತದಲ್ಲಿ ಅತಿಶಯ ಕಾರ್ಯ ಮಾಡ್ತಾರೆ, ನಿನ್ನ ಸಮಸ್ಯೆಗೆ ಉತ್ತರ ಸಿಗುತ್ತೆ ಅಂತ ಮಗಳು ಕೈ ಕೊಟ್ಟರು. ಮಗಳು ಟ್ರಿಬಲ್ ಡಿಗ್ರಿ ಮಾತ್ರ ಅಲ್ಲ, ಕ್ರಿಸ್ತ ವಿರೋಧಿ. ಅವಳೇನು ಮಾಡಿದ್ಲು ಅಂದರೆ, ಯಾವನೋ ಬರೆದಿರೋ ಈ ಪುಸ್ತಕನ ಓದಿದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀಯಲ್ವ, ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ ಅಂತ ಹೇಳಿ ಬೈಬಲ್ನ ಎತ್ತಿ ಬಿಸಾಡಿದ್ಲು. ಯಾರೋ ಬರೆದಿರೋ ಪುಸ್ತಕ, ಯಾವೊಂದೋ ಬಗ್ಗೆ ಬರೆದಿರೋ ಪುಸ್ತಕ, ಇದನ್ನು ಓದಿದರೆ ನನ್ನ ಮಗುಗೆ ಹೇಗೆ ಗುಣ ಆಗುತ್ತೆ, ನನ್ನ ಗಂಡನಿಗೆ ಹೇಗೆ ಕಾಯಿಲೆ ವಾಸಿ ಆಗುತ್ತೆ, ನನ್ನ ಜೀವನ ಹೇಗೆ ಒಳ್ಳೆಯದಾಗುತ್ತೆ, ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ? ಟ್ರಿಬಲ್ ಡಿಗ್ರಿ ಆಗಿರೋ ಹುಡುಗಿ ಅಲ್ವಾ, ಕಾಮನ್ ಸೆನ್ಸ್ ಜಾಸ್ತಿ ಇರುತ್ತೆ. ಇಂಗ್ಲೀಷೆಲ್ಲ ಚೆನ್ನಾಗಿ ಬರುತ್ತೆ, 3 ಡಿಗ್ರಿ ಬೇರೆ ಇದೆ, ಅದರಿಂದ ಕಾಮನ್ ಸೆನ್ಸ್ ಜಾಸ್ತಿ. ಅದಕ್ಕೆ ಬೈಬಲ್ನ ಎತ್ತಿ ಬಿಸಾಡಿದ್ಲು. ಅಮ್ಮ ನೊಂದ್ಕೊಂಡು ಪ್ರಾರ್ಥನೆ ಮಾತ್ರ ಕಂಟಿನ್ಯೂ ಮಾಡಿದ್ರು, ಬೇರೆ ಏನೂ ಮಾಡಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ, ಅವ್ರು ಹೇಳೋ ಸಾಕ್ಷಿ, ಯಾವುದೋ ಒಂದು ಸಂದರ್ಭದಲ್ಲಿ ಮಗುಗೆ ವಾಸಿ ಆಗ್ಲಿಕ್ಕಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಅಂತ ಅಲ್ಲ, ಅಮ್ಮ ಹೋಗೋ ಜಾಗಕ್ಕೆ ಹೋಗಿ ಬರೋಣ ಅಂತ ಒಂದು ಸರಿ ಹೋದರು. ಅಮ್ಮ ಹೋಗುವಂಥ ಆ ಪ್ರಾರ್ಥನಾ ಸಭೆಗೆ ಏನು ಮಾಡ್ತಾರೆ, ಅಮ್ಮ ಹೋಗಿ ಇಲ್ಲಿ ನೋಡಬೇಕು ಅಂತ ಹೇಳಿ ಹೋಗಿದ್ದು. ಅದ್ಭುತಕ್ಕಾಗಿ ಹೋಗಿಲ್ಲ, ಬೇರೆ ಯಾವುದಕ್ಕಾಗಿ ಹೋಗಿಲ್ಲ, ಸುಮ್ಮನೆ
ಈ ಅಮ್ಮಂಗೆ ಇಷ್ಟೊಂದು ತಲೆ ಕೆಡಿಸೋದು ಯಾರು? ಯಾಕೆ ಅಮ್ಮ ಇಷ್ಟೊಂದು ಯೇಸುವಿನ ವಿಷಯದಲ್ಲಿ ಸೀರಿಯಸ್ ಆಗಿದ್ದಾರೆ? ನಾವು ಎಷ್ಟೊಂದು ದೇವರುಗಳನ್ನ ಇಟ್ಕೊಂಡು ಪೂಜಿಸ್ತೀವಿ, ಏನೆಲ್ಲ ಮಾಡ್ತೀವಿ, ಅಮ್ಮ ಯಾವುದು ಮಾಡ್ತಾ ಇಲ್ಲ, ಯೇಸುನ ಮಾತ್ರ ಆರಾಧಿಸ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಹಠ ಅಂತ ಈ ಗಂಡ, ಹೆಂಡತಿ, ಮಗು 3 ಜನ ಹೋದರು. ವಿಶ್ವಾಸದಿಂದ ಹೋಗಿಲ್ಲ, ಪ್ರೀತಿಯಿಂದ ಹೋಗಿಲ್ಲ, ಅದ್ಭುತಕ್ಕಾಗಿ ಹೋಗಿಲ್ಲ, ಯಾವುದಕ್ಕಾಗಿನೂ ಹೋಗಿಲ್ಲ. ಆದರೆ ಹೋಗಿ ಕುತ್ಕೊಂಡು ಆಕೆ ಹೇಳ್ತಾರೆ, ಅಂದಿನ ಆರಾಧನೆಯಲ್ಲಿ, ಆ ಒಂದು ಆರಾಧನೆ ಅಂದರೆ ಆ ಒಂದು ಪ್ರಾರ್ಥನಾ ಸಭೆಯಲ್ಲಿ ಪ್ರಾರ್ಥನೆ ವಾಕ್ಯಗಳನ್ನೆಲ್ಲ ಕೇಳಿ ಆರಾಧನೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಶಕ್ತಿ ಅಂತೆ, ಅವ್ರಿಗೆ ಸಾಕ್ಷಿ ಹೇಳ್ತಾ ಇರೋದು, ಏನೋ ಒಂದು ಶಕ್ತಿ ನನ್ನೊಳಗಡೆ ಬಂತು, ನನ್ನ ಗಂಡನ ಒಳಗಡೆ ಬಂತು. ಅದಾದ ಮೇಲೆ ಏನೋ ಒಂದು ನಮ್ಮಿಂದ ಬಿಟ್ಟು ಹೋಯಿತು. ನಾವು ಮನೆಗೆ ಬಂದ ಮೇಲೆ ನಮಗೊಂದು ಸಮಾಧಾನ ಇಲ್ಲ, ಸ್ವಸ್ಥತೆ ಇಲ್ಲ. ಅಂದರೆ ಆ ಸಮಾಧಾನ ಅಲ್ಲ, ಏನೋ ಬೇಕು ಅಂತ ಒಂದು ಥರ್ಸ್ಟಿಂಗ್ ಶುರುವಾಯಿತು. ಅದಾದಮೇಲೆ ಗ್ರ್ಯಾಜುವಲಿ ಅವರು ಬೈಬಲ್ನ ತೆಗೆದುಕೊಂಡು ಓದಲಿಕ್ಕೆ ಶುರು ಮಾಡಿದರು. ಹಾಗೆ ಅವರು ರಕ್ಷಿಸಲ್ಪಟ್ಟರು, ಸೌಖ್ಯ ಪಡ್ಕೊಂಡ್ರು, ಸಾಕ್ಷಿಯಾಗಿ ಇವತ್ತು ಕುಟುಂಬ ಸಮೇತ ಶುಭ ಸಂದೇಶ ಸಾರ್ತಾ ಇದ್ದಾರೆ. ಈಗ ಆ ಬೈಬಲ್ನ ಎತ್ತಿಡ್ಕೊಂಡು ಅವ್ರೇನು ಹೇಳ್ತಾರೆ ಗೊತ್ತಾ? ಈ ಬೈಬಲ್ ಒಂದು ದಿನ ನಾನು ಬಿಸಾಡಿದ್ದೆ, ಇದು ಮನುಷ್ಯ ಬರೆದಿದ್ದು, ಇದು ಪ್ರಯೋಜನ ಇಲ್ಲ ಅಂತ. ಆದರೆ ಈಗ ನನಗೆ ಅರ್ಥ ಆಯಿತು, ಇದು ಜೀವದ ಪುಸ್ತಕ, ಇದರಲ್ಲಿ ಜೀವದ ವಾಗ್ದಾನಗಳಿದೆ, ದೇವರು ಕೊಟ್ಟ ಜೀವದ ವಾಗ್ದಾನಗಳು ಈ ಪುಸ್ತಕದಲ್ಲಿದೆ, ಇದರಿಂದನೇ ನಾನಿವತ್ತು ಬದುಕಿದ್ದೀನಿ ಅಂತ. ಅಮ್ಮ ರಕ್ಷಣೆ ಹೊಂದಿದ್ದು. ಕ್ರಿಟಿಕಲ್ ಕಂಡೀಷನ್, 3 ಡಿಗ್ರಿ ಅವ್ರನ್ನೆಲ್ಲ ಚೇಂಜ್ ಮಾಡೋಕ್ಕೆ ಅಮ್ಮನಿಗೂ ಆಗಲ್ಲ, ಅಪ್ಪನಿಗೂ ಆಗಲ್ಲ, ಯಾವ ಪಾಸ್ಟರ್ಗೂ ಆಗಲ್ಲ, ಯಾವ ಫಾದರ್ಗೂ ಆಗಲ್ಲ, ಪೋಪ್ಗೂ ಆಗಲ್ಲ, ಬಿಷಪ್ಗೂ ಆಗಲ್ಲ, ಯಾವ ಸೈಂಟ್ಸ್ಗೂ ಆಗಲ್ಲ, ಏಂಜಲ್ಸ್ಗೂ ಆಗಲ್ಲ. ಬಟ್ ಗಾಸ್ಪಲ್ ಇಸ್ ದ ಪವರ್ ಆಫ್ ಗಾಡ್. ಶುಭ ಸಂದೇಶ ದೇವರ ಶಕ್ತಿ ಆಗಿದೆ. ಗಾಸ್ಪಲ್ ಕ್ಯಾನ್ ಚೇಂಜ್ ಎನಿಬಡಿ. ಗಾಸ್ಪಲ್ ಹ್ಯಾಸ್ ದ ಪವರ್ ಟು ಚೇಂಜ್. ಶುಭ ಸಂದೇಶ. ಆದ್ದರಿಂದ ನೀವು ಯೋಚನೆ ಮಾಡಬೇಡಿ ನಾನು ಹೆಂಗೆ ಅವ್ರನ್ನ ಚೇಂಜ್ ಮಾಡೋದು ಅಂತ. ಯು ಕಾಂಟ್ ಚೇಂಜ್ ಎನಿಬಡಿ. ಬೆಳಿಗ್ಗೆ ಫಾದರ್ ಹೇಳ್ತಾ ಇದ್ರಲ್ವಾ, ನನಗೆ ಯಾರನ್ನೂ ಪರಿವರ್ತಿಸ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳ್ತಾಯಿದ್ರು, ನನಗೆ ನನ್ನನ್ನೇ ಪರಿವರ್ತಿಸ್ಕೊಳ್ಳಿಕ್ಕಾಗಿಲ್ಲ ಅಂತ ಹೇಳ್ತಾಯಿದ್ರು ಅಲ್ವಾ. 16 ವರ್ಷ ಸೆಮಿನಾರಿಯಲ್ಲಿ ಓದಿದೆ, ಫಾದರ್ ಆದೆ, 16 ವರ್ಷ ಸರ್ವಿಸ್ ಮಾಡಿದೆ, ಸೇವೆ ಮಾಡಿದೆ, ಆದರೆ ನನ್ನೊಳಗಡೆ ನನ್ನನ್ನೇ ನನಗೆ ಪರಿವರ್ತಿಸ್ಕೊಳ್ಳಿಕ್ಕಾಗಿಲ್ಲ. ಇದು ದೇವರು ನನ್ನಲ್ಲಿ ಮಾಡಿದ ಕಾರ್ಯ ಅಂತ. ಹಾಗೆ ಈ ಪರಿವರ್ತನೆ ಅಂತಕ್ಕಂಥದ್ದು ಅಥವಾ ಈ ಸಾಲ್ವೇಷನ್ ಅಂತಕ್ಕಂಥದ್ದು ಮನುಷ್ಯನಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ದ್ಯಾಟ್ ಈಸ್ ದ ವರ್ಕ್ ಆಫ್ ಗಾಡ್ ಥ್ರೂ ಹಿಸ್ ಮೆಸೇಜ್, ಹಿಸ್ ವರ್ಡ್. ದ್ಯಾಟ್ ಈಸ್ ವೈ ಸೆಂಟ್ ಪಾಲ್ wrote, gospel is the power of God unto salvation for everyone who believes. ಅದಕ್ಕೇನೆ ಪೌಲರು ಬರೆದಿರೋದು ಯಾವುದು? ರೋಮ 1:16 ಏನಂತ ಬರೆದಿದ್ದಾರೆ? ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ. ಇದು ಅರ್ಥ ಮಾಡ್ಕೋಬೇಕು ನೋಡಿ. ಇಫ್ ಯು ಆರ್ ಟ್ರೂಲಿ ಸೇವ್ಡ್ ಥ್ರೂ ಫೇತ್, ವಿಶ್ವಾಸದ ಮುಖಾಂತರ ಯಾರು ನಿಜವಾಗಲೂ ರಕ್ಷಣೆ ಪಡ್ಕೊಂಡಿದ್ದೀರೋ, ಅಂದರೆ ಶುಭ ಸಂದೇಶ ಆಲಿಸಿ, ಯೇಸುವಿನ ಕುರಿತಾಗಿ ಬೋಧನೆ ಆಲಿಸಿ, ಅದರಿಂದ ಬಂದ ವಿಶ್ವಾಸದಿಂದ ನೀವು ಯೇಸುವನ್ನು ಯಾರೆಲ್ಲ ರಿಸೀವ್ ಮಾಡಿದ್ದೀರೋ, ಮಾಡಲಿಕ್ಕಾಗತ್ತೆ, ಯಾರೆಲ್ಲ ಆ ರೀತಿಯಲ್ಲಿ ರಿಸೀವ್ ಮಾಡಿದ್ದೀರೋ, ಅದರ ಇನ್ನೊಂದು ಸಿಂಪ್ಟಮ್ ಏನು ಗೊತ್ತಾ? ನೀವು ಮತ್ತೆಂದಿಗೂ ಕೂಡ ಈ ಶುಭ ಸಂದೇಶದ ವಿಷಯದಲ್ಲಿ ನಾಚಿಕೆ ಪಡಲ್ಲ. ಬೈಬಲ್ ಹಿಡ್ಕೊಂಡು ಹೋಗ್ಲಿಕ್ಕೆ ನಾಚಿಕೆ ಪಡಲ್ಲ, ಯೇಸು ಬಗ್ಗೆ ಹೇಳಲಿಕ್ಕೆ ನಾಚಿಕೆ ಪಡಲ್ಲ. ಆದರೆ ಇವತ್ತು ಎಷ್ಟೋ ಹುಟ್ಟು ಕಥೋಲಿಕ ಕ್ರೈಸ್ತರಿಗೆ ಬೈಬಲ್ ಅಂದರೆ ನಾಚಿಕೆ. ಬೈಬಲ್ ಹಿಡ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ, ಬೈಬಲ್ ಹಿಡ್ಕೊಳ್ಳಿಕ್ಕೆ ಭಯನೂ ಆಗುತ್ತೆ. ಭಯ ಹೋದ್ರೆ ಹೋಗಲಿ ಆ ಕಡೆ, ನಾಚಿಕೆ ಯಾಕೆ? ಕೆಲವು ಟೈಮ್ ಬೈಬಲ್ ಹಿಡ್ಕೊಳ್ಳಿಕ್ಕೆ ಭಯ ಆಗ್ಬೋದು, ಯಾಕೆಂದರೆ ಯಾರೋ ಸಾಯಿಸ್ತಾರೆ ಬೈಬಲ್ ಹಿಡ್ಕೊಂಡು ಹೋದರೆ ಅಂತ. ಓಕೆ, ಅದು ಎಕ್ಸ್ಕ್ಯೂಸ್ ಕೊಡೋಣ ಸ್ವಲ್ಪ ಮಟ್ಟಿಗೆ, ಯಾಕಂದರೆ ಈಗ ತಾನೇ ಯೇಸುವನ್ನು ಪಡ್ಕೊಂಡಿದ್ದೀರಲ್ವಾ. ಆದರೆ ಇದೇ ಬೈಬಲನ್ನು ಹಿಡ್ಕೊಂಡು ನಿಮ್ಮ ಸ್ವಂತ ಸಹೋದರಿಗೆ ಕ್ರೈಸ್ತ ಸಹೋದರಿ ಮುಂದೆ ಇದೇ ಬೈಬಲ್ ಹಿಡ್ಕೊಳ್ಳಿಕ್ಕೆ ನಾಚಿಕೆ ಆಗ್ತಾ ಇದ್ದರೆ ನೀನು ರಕ್ಷಣೆ ಹೊಂದದ ಕ್ರೈಸ್ತ. ಯು ಆರ್ ಎ ಕ್ರಿಶ್ಚಿಯನ್ ಬಟ್ ನಾಟ್ ಸೇವ್ಡ್. ಯು ಆರ್ ಎ ಕ್ರಿಶ್ಚಿಯನ್ ವಿತೌಟ್ ಕ್ರೈಸ್ಟ್ ಇನ್ ಯು. ಯು ಆರ್ ಎ ಕ್ರಿಶ್ಚಿಯನ್ ಇನ್ ದ ರಿಲಿಜಿಯನ್ ಬಟ್ ನಾಟ್ ಕ್ರೈಸ್ಟ್ ಇನ್ ಯು. ನೀನು ಕ್ರೈಸ್ತನೇ, ಆದರೆ ಒಳಗಡೆ ಕ್ರಿಸ್ತ ಇಲ್ಲ. ಜಾತಿಯಲ್ಲಿ ಮಾತ್ರ ಕ್ರೈಸ್ತನಾಗಿದೆಯಾ.
ಈ ಜಾತಿಯಲ್ಲಿ ಮಾತ್ರ ಕ್ರಿಶ್ಚಿಯನ್ಸ್ ಆಗಿರ್ತಾರಲ್ಲ, ಅವರಿಗೆ ಬೈಬಲ್ ಅಂದರೆ ಆಗಲ್ಲ. ನೀವು ಫೈಂಡ್ ಔಟ್ ಮಾಡ್ಬೋದು ಟ್ರೂ ಡಮ್ಮಿ ಯಾರು ಒರಿಜಿನಲ್ ಯಾರು ಅಂತ ಫೈಂಡ್ ಔಟ್ ಮಾಡೋದು ಹೇಗೆ ಗೊತ್ತಾ? ನೀವು ಬೈಬಲ್ ಎತ್ಕೊಂಡು 4 ಮನೆ ಸುತ್ತೋಡಿರಿ, ಆಗ ಪಕ್ಕದ ಮನೆ ಕ್ರಿಶ್ಚಿಯನ್ ಮನೆ ಆದರೆ ನಿಮ್ಮನ್ನು ನೋಡಿ ಅವರು ಅಪ್ರಿಷಿಯೇಟ್ ಮಾಡ್ತಾರೆ. ನೀವು ಮಾಡ್ತಾ ಇದ್ದೀರಿ ಬ್ರದರ್, ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಮನೆಗೆ ಬೈಬಲ್ ಎತ್ಕೊಂಡು ಹೋಗ್ತೀರಿ, ನಮಗೆ ಧೈರ್ಯ ಸಾಕಾಗ್ತಾ ಇಲ್ಲ, ನಮಗೂ ಆಸೆ ಇದೆ. ಆ ಥರ ಹೇಳಿದರೆ ಓಕೆ. ಆದರೆ ಅದಕ್ಕೆ ಉಲ್ಟಾ, ಓ ಬೈಬಲ್ ಎತ್ಕೊಂಡು ಹೋಗ್ತಾ ಇದ್ದೀರಾ, ನೀವೆಲ್ಲರೂ ಸಭೆ ಸೇರ್ಕೊಬಿಟ್ರಾ, ನೀವೆಲ್ಲರೂ ಚರ್ಚ್ನ ಬಿಟ್ಬಿಟ್ರಾ, ನೀವೆಲ್ಲ ಈಗ ಮದರ್ ಮೇರಿನ ಬಿಟ್ಬಿಟ್ರಾ, ನೀವೀಗ ಜಪ್ಸರ ಬಿಟ್ಬಿಟ್ರಾ, ನೀವೀಗ ಎಲ್ಲ ಬಿಟ್ಬಿಟ್ರಾ ಅಂತ ಈ ರೀತಿ ಮಾತನಾಡುವ ಕ್ರೈಸ್ತರು ಯಾರಾದರೂ ಅಕ್ಕಪಕ್ಕದಲ್ಲಿದ್ದರೆ ಇಷ್ಟೇ ತಿಳ್ಕೊಳ್ಳಿ, ಅವರಿನ್ನೂ ಕ್ರಿಸ್ತನನ್ನು ಪಡೆದುಕೊಳ್ಳದ ಕ್ರೈಸ್ತರು. ಅವರಿಗೆ ಈ ಶುಭ ಸಂದೇಶ ಅಂದರೆ ನಾಚಿಕೆ. ಅವರಿಗೆ ಸ್ಟ್ಯಾಚ್ಯುಗಳಂದ್ರೆ ತುಂಬ ಇಷ್ಟ. ಮುತ್ತು ಕೊಡ್ತಾರೆ, ಮೆರವಣಿಗೆ ಮಾಡ್ತಾರೆ, ಹರಕೆ ಹೊತ್ಕೊಳ್ತಾರೆ, ತೇರು ಮಾಡ್ತಾರೆ, ತೇರು ಎಳಿತಾರೆ, ಹೂ ಹಾಕ್ತಾರೆ, ಕ್ಯಾಂಡ್ಲ್ ಅಂಟಿಸ್ತಾರೆ, ಅದ್ರ ಮುಂದೆ ಉರುಳು ಸೇವೆ ಮಾಡ್ತಾರೆ, ಅದ್ರ ಮುಂದೆ ಹೋಗಿ ತಲೆ ಬೋಳಿಸ್ಕೊಳ್ತಾರೆ, ಅಳ್ತಾರೆ, ತಬ್ಕೊಳ್ತಾರೆ, ಕಿರಿಸ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಬೈಬಲ್ ಎತ್ಕೊಂಡು ಬಂದರೆ ಬೈಬಲ್ ಬೇಡ, ನಮಗೆ ಸ್ಟ್ಯಾಚ್ಯೂ ಸಾಕು. ಸ್ಟ್ಯಾಚ್ಯೂ ಭಕ್ತರು. ಸ್ಟ್ಯಾಚ್ಯೂ ಒಂದು ದಿನ ಸುಟ್ಟೋಗುತ್ತೆ, ಅವರು ಒಂದು ದಿನ ಸುಟ್ಟೋಗ್ತಾರೆ ನರಕದಲ್ಲಿ. ನೋಡಿ ಯಾವ ಭಕ್ತರು ನೀವು ಅಂತ, ಯಾವುದು ಬೇಕು ನಿಮಗೆ ಅಂತ. ಪೌಲರು ಹೇಳ್ತಾರೆ, ರಕ್ಷಣೆ ಪಡ್ಕೊಂಡಾದ್ಮೇಲೆ ಶುಭ ಸಂದೇಶದ ವಿಷಯದಲ್ಲಿ, ಬೈಬಲ್ ವಿಷಯದಲ್ಲಿ, ಯೇಸು ಹೆಸರು ಹೇಳೋ ವಿಷಯದಲ್ಲಿ ನನಗೇನಿಲ್ಲ, ಏನಿಲ್ಲ. ಅದಕ್ಕಿಂತ ಮೊದಲು ಯೇಸು ಹೆಸರು ಹೇಳಲಿಕ್ಕೆ ನಾಚಿಕೆ ಆಗ್ತಾ ಇತ್ತು. ಇವನ ಹೆಸರು ನಾನು ಯಾಕೆ ಹೇಳಲಿ, ಅಸಹ್ಯ. ಯೇಸು ಹೆಸರು ಹೇಳೋದೇ ಅಸಹ್ಯ ಆಗ್ತಾ ಇತ್ತು ಪೌಲರಿಗೆ ಸೌಲನಾಗಿದ್ದಾಗ. ಯಾರಾದರೂ ಯೇಸು ಹೆಸರು ಹೇಳೋದು, ಯೇಸು ಬಗ್ಗೆ ಮಾತಾಡೋದು ನೋಡಿದ್ರೆ ಅಲ್ಲಿ ಹೋಗಿ ಗಲಾಟೆ ಮಾಡ್ತಾ ಇದ್ದ, ಹೊಡಿತಾ ಇದ್ದ, ಇಲ್ಲ ಹೊಡಿಸ್ತಾ ಇದ್ದ, ಸಾಯಿಸ್ತಾ ಇದ್ದ. ಸ್ಟೇಫನನನ್ನು ಸಾಯಿಸ್ದ. ಆದರೆ ಯಾವಾಗ ಆತನಿಗೆ ದೇವರ ಸ್ಪರ್ಶ ಆಗಿ ಯೇಸುವಿನ ಪ್ರಕಟಣೆ ಸಿಕ್ತೋ, ಸೂಪರ್ ನ್ಯಾಚುರಲ್ ಆಗಿ ಒಂದು ಅದ್ಭುತಕರವಾದ ರೀತಿಯಲ್ಲಿ, ಆಗ ಅವನು ಹೇಳ್ತಾನೆ, ಇನ್ನು ಮುಂದೆ ನಾನು ಈ ಶುಭ ಸಂದೇಶದ ವಿಷಯದಲ್ಲಿ ಈ ಯೇಸು ಹೆಸರು ಹೇಳಲಿಕ್ಕೆ ನಾಚಿಕೆ ಪಡಲ್ಲ. ಏನು ಪಡಲ್ಲ? ನಾಚಿಕೆ ಪಡುವವನೇ ಅಲ್ಲ. ನೀವು ಧ್ಯಾನ ಮುಗಿಸಿ ಹೋದ ಮೇಲೆ ಯೇಸು ಹೆಸರು ಹೇಳಲಿಕ್ಕೆ ನಾಚಿಕೆ ಪಡೋದಾದರೆ ನೀವು ರಕ್ಷಣೆ ಹೊಂದಬೇಕಷ್ಟೇ. ಭಗವಂತ ಅಲ್ಲ ಬರಬೇಕಾಗಿರೋದು ಬಾಯಲ್ಲಿ, ಜನರಲ್ ಟರ್ಮ್ಸ್ ಅಲ್ಲ ಬರಬೇಕಾಗಿರೋದು, ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತ, ಯೇಸು ಬರಬೇಕು, ಆ ನಾಮ ಬರಬೇಕು, ಶುಭ ಸಂದೇಶ ಬರಬೇಕು. ಯಾವುದೋ ಒಂದು ಗುಡ್ ಮೆಸೇಜ್ ಅಲ್ಲ ಬರಬೇಕಾಗಿರೋದು. ಪ್ರಪಂಚದಲ್ಲಿ ಒಳ್ಳೆಯ ಮೋಟಿವೇಶನ್ ಸ್ಪೀಕರ್ಸ್ ಇದ್ದಾರೆ, ಮನುಷ್ಯರನ್ನು ಮೋಟಿವೇಟ್ ಮಾಡುವ ಒಳ್ಳೊಳ್ಳೆ ಬೋಧನೆಗಳಿದೆ. ಕೆಲವೊಂದು ಚರ್ಚ್ಗಳಲ್ಲಿ ಸಂಡೇ ಸರ್ಮನಲ್ಲೂ ಕೂಡ ಸಿಗುತ್ತೆ ನಿಮಗೆ ಮೋಟಿವೇಟ್ ಮಾಡುವಂತಹ ಒಳ್ಳೆ ಉಪದೇಶಗಳು. ಅದು ಯಾವುದು ಶುಭ ಸಂದೇಶ ಅಲ್ಲ. ಇವತ್ತು ನೋಡಿ ಫಾದರ್ ಎಷ್ಟು ಚೆನ್ನಾಗಿ ಶುಭ ಸಂದೇಶ ಹೇಳಿದರು. ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಜನರನ್ನ ಮೋಟಿವೇಟ್ ಮಾಡಲಿಕ್ಕೆ. ಯಾವುದ್ರಲ್ಲಿ ಮೋಟಿವೇಟ್ ಮಾಡಲಿಕ್ಕೆ? ಲೋಕದಲ್ಲಿ ಮೋಟಿವೇಟ್ ಮಾಡಲಿಕ್ಕೆ. ಜೋಕ್ಸ್ ಹೇಳ್ತಾರೆ, ತಮಾಷೆ ಇರುತ್ತೆ, ಜೋಕ್ಸ್ ಇರುತ್ತೆ, ಮತ್ತು ಒಳ್ಳೆ ಸಾಲಿಡ್ ಆದಂತಹ ಪಾಯಿಂಟ್ಸ್ಗಳಿರುತ್ತೆ ಜನರನ್ನ ಮೋಟಿವೇಟ್ ಮಾಡಲಿಕ್ಕೆ, ಪ್ರಪಂಚದಲ್ಲಿ ಮೋಟಿವೇಟ್ ಮಾಡಲಿಕ್ಕೆ. ಅದೆಲ್ಲ ಬೇಕಾಗಿರೋದು. ಇಂದು ಸಭೆಯಲ್ಲಿ, ಕ್ರೈಸ್ತ ಸಭೆಗಳಲ್ಲಿ, ಧ್ಯಾನ ಮಂದಿರಗಳಲ್ಲಿ, ಧ್ಯಾನಕೂಟಗಳಲ್ಲಿ, ಪ್ರಾರ್ಥನಾ ಕೂಟಗಳಲ್ಲಿ ಸಾರಲ್ಪಡಬೇಕಾಗಿರೋದು ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಬೆಳಗಿಸುವ ಶುಭ ಸಂದೇಶ ಸಾರಲ್ಪಡಬೇಕು. ನೀವೆಲ್ಲರೂ ಅದನ್ನು ಸಾರೋರಾಗಬೇಕಾಯ್ತಾ? ಮತ್ತು ಈ ಕ್ರಿಸ್ತ ಯೇಸುವಿನ ಮಹಿಮೆ ಸಾರದೇ ಇರುವಂಥ ಯಾವ ಕೂಟಗಳಿಗೂ ಹೋಗಲೇಬೇಡಿ. ಸುಮ್ಮನೆ ಆ ಕತೆ, ಈ ಕತೆ, ಆ ಮೋಟಿವೇಶನ್, ಆ ಕೋರ್ಸ್, ಈ ಕೋರ್ಸ್, 108 ಕೋರ್ಸ್ಗಳಿರುತ್ತೆ. ಆದರೆ ಆತ್ಮಕ್ಕೇನು ಪ್ರಯೋಜನ ಇಲ್ಲ. ನಿಮ್ಮನ್ನು ಅದಕ್ಕೆ ಇದೆಲ್ಲ ಏನು ಮಾಡುತ್ತೆ ಗೊತ್ತಾ? ಯಾವುದಾದ್ರೂ ಒಂದು ಧರ್ಮದಲ್ಲಿ, ಯಾವುದಾದ್ರೂ ಒಂದು ಡಿನಾಮಿನೇಷನಲ್ಲಿ ನಿಮ್ಮನ್ನ ಟೈಟ್ ಮಾಡಿ ಅಲ್ಲಿ ಇರಿಸುತ್ತೆ. ಯೇಸುವಿನಲ್ಲಿ ಅಲ್ಲ. ಶುಭ ಸಂದೇಶ ಏನು ಮಾಡುತ್ತೆ ಗೊತ್ತಾ? ಇದೆಲ್ಲ ಚೈನು ಬಿಚ್ಚಿ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರುತ್ತೆ. ಗಾಸ್ಪೆಲ್ ವಿಲ್ ಸೆಟ್ ಯು ಫ್ರೀ ಫ್ರಮ್ ಆಲ್ ರಿಲಿಜಿಯಸ್ ಬಾಂಡೇಜಸ್. ಎಲ್ಲ ಧಾರ್ಮಿಕತೆಯ ಬಂಧನಗಳಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬಂದು ನಿಮಗೆ ಫ್ರೀಡಮ್ ಕೊಡುತ್ತೆ. ಗಾಸ್ಪೆಲ್ ಗಿವ್ಸ್ ಯು ಟ್ರೂ ಫ್ರೀಡಮ್ ಟು ಲಿವ್ ಫಾರ್ ಗಾಡ್, ಟು ಪ್ರೊಕ್ಲೇಮ್ ಕ್ರೈಸ್ಟ್. ಕ್ರಿಸ್ತನನ್ನು ಪ್ರಬೋಧಿಸಲಿಕ್ಕೆ ಬೇಕಾದ ಫ್ರೀಡಮ್ ಕೊಡುತ್ತೆ. ಇದು ಯಾರಿಗೆ ಸಿಕ್ತು?
ಪೌಲರಿಗೆ ಸಿಕ್ತು. ಅವನು ಯಹೂದ್ಯ ಧರ್ಮದಲ್ಲಿದ್ದ. ಫ್ರೀಡಮ್ ಸಿಕ್ಕಿದ ಮೇಲೆ ಧರ್ಮ ಬಿಟ್ಟಿಲ್ಲ, ಆಯಿತಾ? ನೀವು ಯಾವ ಧರ್ಮದಲ್ಲಿದ್ದೀರೋ, ಯಾವ ಡಿನಾಮಿನೇಷನಲ್ಲಿದ್ದೀರೋ ಅಲ್ಲೇ ಇರಿ, ಬಿಡಬೇಡಿ. ಯಾಕಂದರೆ ಯಾವ ಧರ್ಮದಲ್ಲೂ ಯಾವ ಡಿನಾಮಿನೇಷನಲ್ಲೂ ಸಾಲ್ವೇಷನ್ ಇಲ್ಲ. ಸಾಲ್ವೇಷನ್ ಈಸ್ ಓನ್ಲಿ ಇನ್ ಕ್ರೈಸ್ಟ್ ಜೀಸಸ್. ರಕ್ಷಣೆ ಇರೋದು ಯೇಸು ಕ್ರಿಸ್ತನಲ್ಲಿ ಮಾತ್ರ. ಆದ್ದರಿಂದ ನೀವು ಎಲ್ಲಿದ್ದೀರೋ ಅಲ್ಲೇ ಇರಿ. ಸಪೋಸ್ ನೀವು ಇಲ್ಲಿರೋದ್ರಿಂದ ಯಾರಿಗಾದ್ರೂ ಬೇಜಾರಾಗಿ ನಿಮ್ಮನ್ನು ಎತ್ತಿ ಆ ಕಡೆಗೆ ಬಿಸಾಡಿದರೆ ಅಲ್ಲೇ ಇರಿ, ನೀವೆಲ್ಲೂ ಓಡೋಗ್ಬೇಡಿ. ನೀವು ಇಲ್ಲಿ ಇರೋದು ತೊಂದರೆ ಆದರೆ ನಿಮ್ಮನ್ನು ಎತ್ತಿ ಯಾರಾದರೂ ಎಲ್ಲಾದರೂ ಬೇರೆ ಕಡೆ ಬಿಸಾಡಿದರೆ ಅಲ್ಲೇ ಇರಿ. ಅಲ್ಲಿಂದ ಎತ್ತಿ ಇನ್ನೊಂದು ಕಡೆ ಬಿಸಾಡಿದರೆ ಅಲ್ಲೇ ಇರಿ. ಚಿನ್ನ ಎಲ್ಲಿ ಬಿದ್ದರೂ ಚಿನ್ನನೇ, ಸಗಣಿ ಎಲ್ಲಿಟ್ಟರು ಸಗಣಿನೇ. ಯೇಸು ನಿನ್ನೊಳಗಡೆ ಬಂದಮೇಲೆ ನೀನು ಚಿನ್ನ ಆಗ್ತೀಯ. ಆದ್ದರಿಂದ ನೀನು ಯಾವ ಸಭೆಯಲ್ಲಿದ್ದರೂ ನೀನು ಚಿನ್ನನೇ. ಯು ವಿಲ್ ಶೈನ್ ಫಾರ್ ಜೀಸಸ್. ಆದ್ದರಿಂದ ಆ ಸಭೆ, ಈ ಸಭೆ, ಆ ಗ್ರೂಪು, ಈ ಗ್ರೂಪು, ಆ ಜಾತಿ, ಈ ಧರ್ಮ, ಇದೆಲ್ಲ ಮನುಷ್ಯನ ಕಾನ್ಸೆಪ್ಟ್. ಇದನ್ನು ಮೂಲೆಗೆ ಬಿಸಾಡಿ ಯೇಸುವಿನಲ್ಲಿ ಇದ್ದೀರಾ, ಬಾಕ್ಸ್ ಒಳಗಡೆ ಇದ್ದೀರಾ, ಅಷ್ಟು ಮಾತ್ರ ನೋಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದರಿಂದ ಪೌಲರು ಈ ಬಾಕ್ಸ್ ಒಳಗಡೆ ಬಂದಮೇಲೆ, ಅಯ್ಯೋ ನಾನು ಯಹೂದ್ಯ ಅಲ್ವಾ, ಇನ್ನು ಮುಂದೆ ನಾನು ಯಹೂದ್ಯನಾಗಿರೋದಿಲ್ಲ, ನಾನು ಅದರಿಂದ ಬೇರೆ ಒಂದು ಧರ್ಮ ಮಾಡ್ತೀನಿ ಅಂತೇಳಿ ಧರ್ಮ ಮಾಡಲಿಕ್ಕೆ ಹೋಗಿಲ್ಲ, ಬೇರೆ ಯಾವುದಕ್ಕೂ ಸೇರಿಕೊಳ್ಳಿಲ್ಲ. ಅವನು ಯೇಸುವನ್ನು ಪಡ್ಕೊಂಡ್ಮೇಲೆ ಅವನಿಗೆ ಗೊತ್ತಾಯಿತು ನನ್ನ ಸಿಟಿಸನ್ಶಿಪ್ ಅಲ್ಲಿ ಅಂತ. ಎಲ್ಲಿ? ಸ್ವರ್ಗದಲ್ಲಿ. ಇಲ್ಲಿ ಎಲ್ಲ ಒಂದು ಕಡೆ ಇರ್ತೀನಿ, ದೇಹ ಎಲ್ಲ ಒಂದು ಕಡೆ ಇರಬೇಕಲ್ಲ. ಎಲ್ಲಿದ್ರಿ ಏನೀಗ? ದೇಹ ಎಲ್ಲಿದ್ರಿ ಏನೀಗ? ಎಲ್ಲಿದ್ರೂ ದೇವರಿಗೆ ಮಹಿಮೆ ಆಗಬೇಕಷ್ಟೇ ನನ್ನ ಮುಖಾಂತರ. ಅದೇ ಒಂದು ಮೈಂಡ್ ಸೆಟ್. ಆದ್ದರಿಂದ ಈ ಥರ ತಿಂಕೆ ಮಾಡಬೇಡಿ, ಆ ಸಭೆ ಸರಿ ಇಲ್ಲ, ಅಲ್ಲಿ ಎಲ್ಲ ಈ ಸಭೆ ಸರಿ ಇಲ್ಲ. ಪೌಲ ಇದ್ದಂಥ ಯಹೂದ್ಯ ಧರ್ಮ ಸರಿ ಇರಲಿಲ್ಲ. ಅದೇ ಧರ್ಮದಲ್ಲಿ ಅವನಿಗೆ ಟಾರ್ಚರ್ ಕೊಟ್ಟರು, ಅವಮಾನ ಮಾಡಿದರು, ಹಿಂಸಿಸಿದರು. ಯಾಕೆ ಗೊತ್ತಾ? ಅವನು ಯೇಸುವನ್ನು ಎತ್ತಿದ್ದಕ್ಕೆ, ಶುಭ ಸಂದೇಶವನ್ನು ಎತ್ತಿ ಹಿಡಿದಿದ್ದಕ್ಕೆ. ಆದರೆ ಅವನು ಹೇಳ್ತಾನೆ, ನಾನು ಈ ಶುಭ ಸಂದೇಶದ ವಿಷಯದಲ್ಲಿ ನಾಚಿಕೆ ಪಡೋದೇ ಇಲ್ಲ. ಈ ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ. ನಿಮಗೆ ನಾಚಿಕೆ ಆಗುತ್ತಾ? ಯೇಸು ಬಗ್ಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತಾ? ನೀವು ಕೆಲಸ ಮಾಡೋ ಆಫೀಸಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಯೇಸು ಬಗ್ಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತಾ? ನೀವು ಹೋಗ್ಬಿಟ್ಟು ಅವ್ರನ್ನ ಏನು ಬೇರೆ ಏನು ಮಾಡೋದು ಬೇಡ. ಸಂದರ್ಭ ಸಿಕ್ಕಿದಾಗಲೆಲ್ಲ ಯೇಸು ಬಗ್ಗೆ ಹೇಳಿ. ನೀವು ಹೇಗೆ ಸಂತೋಷವಾಗಿರ್ತೀರಾ? ಯೇಸು ನನಗೆ ಸಂತೋಷ ಕೊಟ್ಟಿದ್ದಾರೆ ಹಾಗೆ ಹೇಳಿ. ನೀವೇನು ಹೋಗಿ ನಿಮ್ಗೆ ಯೇಸು ಬಗ್ಗೆ ಹೇಳ ಅಂತ ಅವ್ರಿಗೆ ಟಾರ್ಚರ್ ಕೊಡಲಿಕ್ಕೆಲ್ಲ ಹೋಗಬೇಡಿ. ಕಷ್ಟ ಅಂತ ಯಾರಾದರೂ ಬಂದಾಗ ಹೇಳಿ, ಡೋಂಟ್ ವರಿ, ನಾನು ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತೇನೆ, ಅವ್ರು ನಿನಗೆ ಒಳ್ಳೇದು ಮಾಡ್ತಾರೆ. ಹೌದಾ? ಪ್ರಾರ್ಥನೆ ಮಾಡಿ, ನೀವು ಪ್ರಾರ್ಥನೆ ಮಾಡಿ, ಅವ್ರಿಗೆ ಒಳ್ಳೇದಾಗುತ್ತೆ. ಆಗ ನೆಕ್ಸ್ಟ್ ಬರ್ತಾರೆ. ನೀವು ಅವತ್ತು ಪ್ರಾರ್ಥನೆ ಮಾಡಿದ್ರಲ್ಲ, ಯಾರದು? ಯೇಸು ಬಗ್ಗೆ ತಿಳ್ಕೊಬೇಕಲ್ಲ, ತಗೋ ಬೈಬಲ್ ಓದು, ಯೇಸು ಗೊತ್ತಾಗ್ತಾರೆ. ಅವನು ಓದ್ತಾ ಏನಾಗ್ತಾನೆ? ಶುಭ ಸಂದೇಶ ಅವನ ಒಳಗಡೆ ಕೆಲಸ ಮಾಡುತ್ತೆ. ಅವನು ಹೇಳ್ತಾನೆ, ನನಗೂ ಸ್ನಾನ ದೀಕ್ಷೆ ಬೇಕು. ಆ ಕೆಂಚಕ್ಕೆ ಹೇಳ್ತಾನಲ್ಲ, ಏನಂತ ಹೇಳ್ತಾನೆ? ಇಲ್ಲಿ ಸ್ವಲ್ಪ ನೀರಿದೆಯಪ್ಪ ಫಿಲಿಪ್ಪಣ್ಣ, ಗಾಡಿ ನಿಲ್ಲಿಸು, ನಾನು ಬ್ಯಾಪ್ಟಿಸಮ್ ತಗೋಬೇಕು, ಬೇಗ ತಗೋಬೇಕು, ನಾನಿಲ್ಲಿಂದ ಶಿಫ್ಟ್ ಆಗಬೇಕು, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿ ಶಿಫ್ಟ್ ಆಗಬೇಕು. ಒಂದು ಆತ್ಮಿಕ ಜನ್ಮ ಬೇಕು ನನಗೆ. ನಾನು ನಂಬ್ತೀನಿ, ಶುಭ ಸಂದೇಶ ನಾನು ನಂಬಿದ್ದೀನಿ, ಇನ್ನು ನಾನು ಬ್ಯಾಪ್ಟಿಸಮ್ ತಗೊಂಡು ನಾನು ಯೇಸುವಿನ ಹಿಂಬಾಲಕನಾಗಬೇಕು ಅಂತ. ಆಗ ಹೇಳ್ತಾರೆ, ಏನು? ಫಿಲಿಪ್ಪೇನು ಹೇಳ್ತಾರೆ, ನೀನು ನಂಬೋದಾದರೆ ನೀರಿಗೆ ಇಳಿಸ್ತೀನಿ ಅಂತ. ನೀವು ನಂಬೋದಕ್ಕಿಂತ ಮುಂಚೆನೇ ನೀರಿಗೆ ಇಳಿಸ್ಬಿಟ್ರು ನಿಮ್ಮನ್ನಲ್ವಾ? ಡೋಂಟ್ ವರಿ, ನೀರೇನು ಪ್ರಯೋಜನ ಇಲ್ಲ, ನಂಬಿಕೆನೇ ಪ್ರಯೋಜನ ಮಾಡೋದು. ನೀರಿನ ಮುಖಾಂತರ ನಿತ್ಯ ಜೀವ ಅಲ್ಲ, ವಿಶ್ವಾಸದ ಮುಖಾಂತರ ನಿತ್ಯ ಜೀವ. ಆದ್ದರಿಂದ ನೀರಿಗೆ ನಿಮ್ಮನ್ನು ಮೊದಲೇ ಇಳಿಸಿದ್ರು, ಲಾಸ್ಟ್ ಇಳಿಸಿದ್ರು, ವಿಶ್ವಾಸ ಇಟ್ಟಿದ್ದೀರಾ, ನಿತ್ಯ ಜೀವ ಗ್ಯಾರಂಟಿ. ವಿಶ್ವಾಸ ಇಟ್ಟರೆ ನಿತ್ಯ ಜೀವ ಗ್ಯಾರಂಟಿ. ವಿಶ್ವಾಸ ಇಟ್ಟ ಮೇಲೆ ನೀರಿಗೆ ಇಳಿದೇ ಇಳಿತೀರಲ್ವಾ? ಈಗ ಆಲ್ರೆಡಿ ನೀರಿಗೆ ಇಳಿದವ್ರು ಮತ್ತೆ ಇಳಿಲಿಕ್ಕೆ ಹೋಗಬೇಡಿ. ಒಂದು ಸರಿ ಇಳಿದವರು ಮತ್ತೆ ನೀರಿಗೆ ಇಳಿಲಿಕ್ಕೆ ಹೋಗಬೇಡಿ. ಸೊ ಒಂದು ಸರಿ ಇಳಿದಿದ್ದೀರಿ, ಆಯಿತು, ಮುಗೀತು. ಈಗ ನಿಮ್ಮ ಹೃದಯದಲ್ಲಿ ಇಳಿರಿ. ಹೃದಯದಲ್ಲಿ ವಿಶ್ವಾಸ ಇಟ್ಟಿದ್ದೀರಾ, ಅದು ಸಾಕು, ಆಯಿತಾ? ಪೌಲರು ಹೇಳ್ತಾರೆ, ಈ ಶುಭ ಸಂದೇಶದ ವಿಷಯದಲ್ಲಿ ಇನ್ನು ನಾನು ನಾಚಿಕೆ ಪಡಲ್ಲ. ಅದು ಧರ್ಮಶಾಸ್ತ್ರಿಗಳಾದರೂ ಆಗಿರ್ಬೋದು, ಫರಿಸಾಯರಾದರೂ ಆಗಿರ್ಬೋದು, ಸದ್ದುಕಾಯರಾದರೂ ಆಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಆದರೂ ಆಗಿರ್ಬೋದು, ಫ್ರೆಂಡ್ಸ್ ಆಗಿದ್ದರೂ ಆಗಿರ್ಬೋದು,
ಅನ್ಯಧರ್ಮೀಯರಾದರೂ ಆಗಿರ್ಬೋದು, ರೋಮನ್ರಾದರೂ ಆಗಿರ್ಬೋದು, ಚಕ್ರವರ್ತಿ ಆದರೂ ಆಗಿರ್ಬೋದು. ಐ ಮೈಂಡ್ ಕ್ರೈಸ್ಟ್ ಅಲೋನ್. ನಾನು ಯೇಸುವನ್ನು ಮಾತ್ರ ಮೈಂಡ್ ಮಾಡ್ತೀನಿ. ಈ ಶುಭ ಸಂದೇಶದ ವಿಷಯದಲ್ಲಿ ನಾನು ಇನ್ನು ಮುಂದೆ ನಾಚಿಕೆನೇ ಪಡೋದಿಲ್ಲ. ಯಾಕೆ ನಾಚಿಕೆ ಪಡೋದಿಲ್ಲ ಅಂದರೆ ಅವ್ರಿಗೆ ಒಂದು ಅರ್ಥ ಆಯಿತು. ಯಹೂದ್ಯರನ್ನು ಮೊದಲ್ಗೊಂಡು ನೋಡಿ, ಫಸ್ಟ್ ಅವ್ರನ್ನೇ ಹಾಕ್ತಾ ಇದ್ದಾನೆ, ಬಿಡ್ತಾ ಇಲ್ಲ ನೋಡಿ. ಅವನು ಯಾವ ಧರ್ಮದಲ್ಲಿದ್ನೋ, ಯಾವ ಡಿನಾಮಿನೇಷನಲ್ಲಿದ್ನೋ ಅದನ್ನು ಬಿಡ್ತಾ ಇಲ್ಲ. ಅವನು ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಕೊಡ್ತಾ ಇದ್ದಾನೆ. ಒಬ್ಬ ನಿಜವಾಗಲೂ ನೀವು ಹೊಸದಾಗಿ ಹುಟ್ಟಿದರೆ ನೀವು ಸಭೆ ಬಿಟ್ಟು ಹೋಗಲ್ಲ. ನಿಜವಾಗಲೂ ವಿಶ್ವಾಸದ ಮುಖಾಂತರ ಸತ್ಯ ತಿಳ್ಕೊಂಡು ಬಾರ್ನೆಗೇನಾದರೆ ನೀವು ಸಭೆಯನ್ನು ಬಿಟ್ಟು ಇನ್ನೊಂದು ಎಲ್ಲೂ ಹೋಗಲ್ಲ. ಎಲ್ಲಿ ಹೋಗ್ತೀರಿ? ಬಿಟ್ಟು ಎಲ್ಲಿ ಹೋಗ್ತೀರಿ? ಆದರೆ ನೀವು ಯೇಸುವಿನಲ್ಲಿಟ್ಟ ವಿಶ್ವಾಸದಿಂದ ನಿಮ್ಮನ್ನು ಎತ್ತಿ ಯಾರಾದರೂ ಹೊರಗೆ ಹಾಕಿದರೆ, ಯೇಸು ಹೇಳ್ತಾರಲ್ಲ, ನಿಮ್ಮನ್ನು ಬಹಿಷ್ಕಾರ ಹಾಕಿದರೆ ಸಂತೋಷ ಪಡಿ ಅಂತ ಹೇಳ್ತಾರೆ, ವಿರುದ್ಧ ಮಾಡಬೇಡಿ ಅಂತ. ಪೌಲರನ್ನು ಬಹಿಷ್ಕಾರ ಹಾಕಿದರು, ಅನೇಕ ಕಡೆ ಬಹಿಷ್ಕಾರ ಹಾಕಿದರು, ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆದರೂ ಆ ಯಹೂದ್ಯ ಜನರ ಮೇಲೆ ಅವನಿಗಿದ್ದ ಆ ಆಸೆ, ಆ ಪ್ರೀತಿ, ಅವರ ರಕ್ಷಣೆಯ ಕುರಿತಾಗಿ ಅವರಿಗಿದ್ದ ಆಸೆ ಹೋಗಿಲ್ಲ. ದಟ್ ಈಸ್ ಟ್ರೂ ಸಾಲ್ವೇಷನ್ ಎಕ್ಸ್ಪೀರಿಯನ್ಸ್. ಅದು ನಮ್ಮಲ್ಲಿ ಆಗಬೇಕು. ಇದು ಸರಿ ಇಲ್ಲ ಅಂತ ಹೇಳೋದಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಈ ಪ್ರೇಯರ್ ಗ್ರೂಪ್ ಸರಿ ಇಲ್ಲ, ಆ ಮಿನಿಸ್ಟ್ರಿ ಸರಿ ಇಲ್ಲ, ಈ ಸಭೆ ಸರಿ ಇಲ್ಲ. ಸರಿ ಇಲ್ಲದೆ ಇದ್ದವ್ರ ಮಧ್ಯದಲ್ಲೇ ಯೇಸು ನಿನ್ನನ್ನು ಇಟ್ಟಿರೋದು ಯಾಕೆ ಗೊತ್ತಾ? ರುಚಿ ಕೊಡಲಿಕ್ಕೆ, ಬೆಳಕು ಕೊಡಲಿಕ್ಕೆ. ಸರಿ ಇರೋ ಜಾಗದಲ್ಲಿ ನಿನಗೇನು ಕೆಲಸ ಇದೆಯಪ್ಪ? ಸರಿ ಇರೋ ಜಾಗದಲ್ಲಿ ನಿನಗೇನು ಕೆಲಸ? ಹೋಗಲಿ, ನಿಮ್ಮ ಫ್ಯಾಮಿಲಿ ಸರಿ ಇದೆಯಾ? ನಿನ್ನ ಫ್ಯಾಮಿಲಿನೇ ಸರಿ ಇಲ್ಲ, ಬಿಟ್ಟೋಗ್ಬಿಡ್ತೀಯಾ? ಫ್ಯಾಮಿಲಿಯಿಂದ ಹೊರಗೆ ಹಾಕ್ಬಿಟ್ರಪ್ಪ ನಿನ್ನನ್ನು, ಆವಾಗ ಏನು ಮಾಡ್ತೀಯಾ? ಹೊರಗಿದ್ದರೂ ನಿನ್ನ ಹೃದಯ ಒಳಗಡೆನೇ ಇರುತ್ತೆ. ನೆನಪಿಟ್ಕೊಳ್ಳಿ, ಅದು ರಿಯಲ್ ಕ್ರೈಸ್ಟ್ ನಿನ್ನೊಳಗಡೆ ಬಂದರೆ. ಯಾಕೆಂದರೆ ಇಲ್ಲಿ ಯಹೂದ್ಯ, ಗ್ರೀಕ ಅನ್ನೋ ವ್ಯತ್ಯಾಸ ಬರಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರೂ ದೇವರಿಗೆ ಬೇಕಾದವರೇ, ಎಲ್ರಿಗಾಗಿ ಯೇಸು ಪ್ರಾಣ ಕೊಟ್ಟಿದ್ದಾರೆ, ಎಲ್ರಿಗೂ ರಕ್ಷಣೆ ಬೇಕು, ಎಲ್ರಿಗೂ ನಿತ್ಯ ಜೀವ ಬೇಕು, ಎಲ್ಲರಿಗಾಗಿ ಯೇಸು ಬಂದಿದ್ದಾರೆ. ಅದರಿಂದ ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಈ ಶುಭ ಸಂದೇಶವು ಪೌಲರು ಸಾರುತ್ತಿರುವ ಶುಭ ಸಂದೇಶ. ಸುಮ್ಮನೆ ಎಲ್ಲೆಲ್ಲೋ ಇರೋ ಶುಭ ಸಂದೇಶ ಅಲ್ಲ, ಅಪೊಸ್ತಲರು ಬೋಧನೆ ಮಾಡಿದ ಶುಭ ಸಂದೇಶ. ಗಾಸ್ಪೆಲ್ ಪ್ರೀಚ್ಡ್ ಬೈ ಸೆಂಟ್ ಪಾಲ್ ಅಂಡ್ ದ ಅಪಾಸಲ್ಸ್ ಆಫ್ ಜೀಸಸ್ ಕ್ರೈಸ್ಟ್, ಅಂಡ್ ಜೀಸಸ್ ಆಲ್ಸೋ ಪ್ರೀಚ್ಡ್ ಸೇಮ್. ಓಕೆ, ಈ ಶುಭ ಸಂದೇಶ ಜೀವೋದ್ಧಾರವನ್ನು ತರುವ. ಏನನ್ನು ತರುವ? ಏನು ತರುತ್ತಂತೆ? ಜೀವೋದ್ಧಾರ ಅಂದರೆ ರಕ್ಷಣೆಯನ್ನು ತರುವ ದೇವರ ಶಕ್ತಿಯಾಗಿದೆ. ದೇವರ ಯಾವುದು? ಈಗ ನಿಮಗದು ವಿಶ್ವಾಸ ಬರಬೇಕಷ್ಟೇನೆ. ಶುಭ ಸಂದೇಶ ಜೀವೋದ್ಧಾರ ತರುವ ದೇವರ ಶಕ್ತಿಯಾಗಿದೆ. ಇವತ್ತು ಎಷ್ಟೋ ಜನ ಕಠಿಣ ಹೃದಯ ಉಳ್ಳವರು. ಇನ್ನೊಂದು ಸಾಕ್ಷಿ ನಾನು ಹೇಳ್ತೀನಿ. ಒಂದು ಪ್ರಾರ್ಥನಾ ಸಭೆಯಲ್ಲಿ, ಪ್ರಾರ್ಥನಾ ಕೂಟದಲ್ಲಿ ಅವರು ಪ್ರೀಚ್ ಮಾಡ್ತಾ ಇದ್ದಾರೆ. ಪ್ರತಿ ಭಾನುವಾರ ಪ್ರಬೋಧನೆ ನಡೀತದೆ, ಆರಾಧನೆ, ದೇವರ ವಾಕ್ಯದ ಪ್ರಬೋಧನೆ ನಡೆಯುವಂಥ ಒಂದು ಸ್ಥಳ. ಆ ಒಂದು ಸ್ಥಳದಲ್ಲಿ ಒಬ್ಬ ಗೂಂಡ ಬಂದು ಕುತ್ಕೊಳ್ತಾನೆ. ಹೆಸರು ಬೇಡ, ಒಬ್ಬ ಗೂಂಡ, ಅನ್ಯ ಧರ್ಮೀಯನಾದ ಒಬ್ಬ ಬಂದು ಕುಳಿತುಕೊಳ್ತಾನೆ. ಅವನು ಬಂದು ಕುಳಿತುಕೊಂಡಿದ್ದು ಯಾಕೆ ಅಂದರೆ, ಸುಮಾರು ಸಾವಿರಾರು ಜನ ಇರ್ತಾರೆ, ಅವನೊಂದು ಮೂಲೆಯಲ್ಲಿ ಕುಳಿತುಕೊಳ್ತಾನೆ. ಅವನ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತು, ಅಲ್ಲಿದ್ದವರಿಗೂ ಗೊತ್ತು, ಹೊರಗಡೆ ಅವನ ಪವರ್ ಅಷ್ಟಿದೆ, ರೌಡಿ. ಅವನು ಬಂದು ಕುಳಿತುಕೊಂಡಿದ್ದು ಯಾಕೆ ಅಂದರೆ, ಈ ಒಂದು ಕೂಟದಲ್ಲಿ ಈ ಬೋಧನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಹೊಡಿಲಿಕ್ಕೋಸ್ಕರ, ಗಲಾಟೆ ಮಾಡಬೇಕು, ಹೊಡಿಬೇಕು ಅಂತಲೇ ಬಂದು ಕೂತ್ಕೊಂಡಿರೋದು. ಈಗ ಅವನೇನಾದರೂ ಎದ್ದು ಹೊಡಿಲಿಕ್ಕೆ ಬಂದರೆ ಬಿಡಿಸೋಕ್ಕೆ ಯಾರೂ ಬರಲ್ಲ, ಯಾಕಂದರೆ ಅವನ ಪವರ್ ಏನು ಅಂತ ಇಲ್ಲಿದ್ದವ್ರಿಗೆ ಗೊತ್ತು. ಸೊ ಗುಂಡ ಹೊಡಿಲಿಕ್ಕೆ ಬಂದು ಕೂತ್ಕೊಂಡ. ಅವನು ಯೋಚನೆ ಮಾಡ್ದ, ಏನು ಯೋಚನೆ ಮಾಡ್ದ ಅಂದರೆ, ಇವನೇನೇನು ಮಾಡ್ತಾನೋ ಎಲ್ಲ ಮಾಡಲಿ, ಈ ಒಂದು ಪ್ರಾರ್ಥನೆ ಮುಗಿದ್ಬಿಡ್ಲಿ, ಆಮೇಲೆ ಇವನ್ನ ಹಿಡಿದು ವಿಚಾರಿಸ್ತೀನಿ ಅಂತ ಕೂತ್ಕೊಂಡ. ಪ್ರಬೋಧನೆ ಎಲ್ಲ ಆಯಿತು, ಆರಾಧನೆ ಎಲ್ಲ ಆಯಿತು. ಲಾಸ್ಟಿಗೆ ಯಾರಿಗೆಲ್ಲ ಯೇಸು ಬೇಕೋ, ನಿತ್ಯ ಜೀವ ಬೇಕೋ, ಪಾಪ ಕ್ಷಮೆ ಬೇಕೋ, ಮುಂದೆ ಬನ್ನಿ ಅಂತ ಹೇಳುವಾಗ ಆ ಮೂಲೆಯಿಂದ ಅಳುತ್ತಾ ಓಡಿ ಬರ್ತಾ ಇದ್ದಾನೆ ಆತ. ಕಾಲಿಗೆ ಬಿದ್ದು ಹೇಳ್ತಾ ಇದ್ದಾನೆ, ನಾನು ಬಂದಿದ್ದು ರಕ್ಷಣೆಗೋಸ್ಕರ ಅಲ್ಲ, ನಿನ್ನನ್ನು ಸಾಯಿಸೋದಕ್ಕೋಸ್ಕರ, ನಿನ್ನನ್ನು ಹೊಡಿದಕ್ಕೋಸ್ಕರ, ಇಲ್ಲಿ ಗಲಭೆ ಮಾಡೋದಕ್ಕೋಸ್ಕರ
ಆದರೆ ಯೇಸು ನನ್ನನ್ನು ಮುಟ್ಟಿದರು. ಯೇಸು ಬಂದು ನನ್ನನ್ನು ಮುಟ್ಟಿ ನನ್ನನ್ನು ಪ್ರೀತಿ ಮಾಡಿದ್ರು. ಆದ್ದರಿಂದ ನನಗೆ ಯೇಸು ಬೇಕು, ನನಗೆ ರಕ್ಷಣೆ ಬೇಕು ಅಂತ ಅವನು ಬಂದ. ಪವರ್ ಆಫ್ ದ ಗಾಸ್ಪಲ್, ಶುಭ ಸಂದೇಶದ ಶಕ್ತಿ. ಅವನು ಯಾರು ಅಂತ ಗೊತ್ತಿಲ್ಲ, ಅವನ ಹೆಸರು ಕೇಳಲಿಲ್ಲ, ಏನಿಲ್ಲ, ಹೆಸರಿಲ್ಲ, ಅಡ್ರೆಸ್ ಇಲ್ಲ, ಫೋನ್ ನಂಬರ್. ಇವತ್ತಿನ ಪ್ರವಾದಿಗಳು ಹೇಳೋ ಥರ ಏನು ಹೇಳಲಿಲ್ಲ, ಅಡ್ರೆಸ್ ಹೇಳಲಿಲ್ಲ, ಫೋನ್ ನಂಬರ್ ಹೇಳಲಿಲ್ಲ, ಹೆಸರು ಹೇಳಲಿಲ್ಲ. ಇವತ್ತು ಅಡ್ರೆಸ್, ಫೋನ್ ನಂಬರ್, ಹೆಸರು ಎಲ್ಲ ಹೇಳಿದ್ರು ಏನೂ ವರ್ಕೌಟ್ ಆಗ್ತಾ ಇಲ್ಲ. ಒಬ್ಬನು ಕೂಡ ಬೈಬಲ್ ಎತ್ಕೊಂಡು ಯೇಸುನಿಂದ ಬರ್ತಾ ಇಲ್ಲ. ಈ ಅಡ್ರೆಸ್ ಹೇಳ್ದವನಿಂದ ಹೋಗ್ತಾ ಇದ್ದಾರೆ. ನೀವು ಹಂಗೆ ಹೋದ್ರೆ ನಿಮ್ಮ ಅಡ್ರೆಸ್ ಇಲ್ಲದೆ ಹೋಗ್ತೀರಾ? ಹಾಂ. ಸೊ ಅದರಿಂದ ನೀವು ಹೋಗಬೇಕಾಗಿರೋದು ಯೇಸು ಹಿಂದೆ. ಯಾರ ಹಿಂದೆ? ಯೇಸು ಹಿಂದೆ ಒಬ್ಬ ಬರಬೇಕಾದ್ರೆ ನೀವೇನು ಮಾಡೋದು ಬೇಡ, ನೀವು ಅಡ್ರೆಸ್ಸು ಹೇಳೋದು ಬೇಡ, ಫೋನ್ ನಂಬರು ಹೇಳೋದು ಬೇಡ. ನೀವು ತ್ರಯೇಕ ದೇವರನ್ನ ಆತ್ಮದಲ್ಲಿ ಆರಾಧಿಸಿ ಆರಾಧಿಸಿ ಶುಭ ಸಂದೇಶವನ್ನು ಸಾರಿದರೆ ಅಲ್ಲಿ ಬಂದು ಯಾರಾದರೂ ಒಬ್ಬರು ಕುತ್ಕೊಂಡು ಏನೂ ಗೊತ್ತಿದ್ದವನು ಕುತ್ಕೊಂಡ್ರೆ ಅವನ್ನ ಎಳ್ಕೊಂಡು ಬರ್ತಾರೆ ದೇವರ ಮುಂದಕ್ಕೆ ಶುಭ ಸಂದೇಶ ಸಾರಲಿಕ್ಕೆ. ಇವತ್ತು ಅವನು ಆ ಸಭೆಯಲ್ಲಿ ಒಬ್ಬ ಮೆಂಬರ್ ಲೀಡರ್ ಆಗಿ ಶುಭ ಸಂದೇಶ ಸಾರ್ತಾ ಇದ್ದಾನೆ. ಯಾರು ಮಾಡಿದ ಕಾರ್ಯ? ಯೇಸು ಅಲ್ಲ, ಯೇಸುನೇ. ಶುಭ ಸಂದೇಶ ಅದು ನಮ್ಮ ಮೈಂಡಿಗೆ ಹೋಗಲಿ. ಈ ಬೈಬಲಲ್ಲಿ ಅಷ್ಟೊಂದು ಪವರ್ ಇದೆ. ನಿಮ್ಮ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಯಾರಾದರೂ ದಾರಿ ತಪ್ಪಿದಾರಾ, ನೀವೇನು ಮಾಡಬೇಡಿ. ಈ ಶುಭ ಸಂದೇಶದಲ್ಲಿ ನಂಬಿಕೆ ಇಟ್ಟು ದೇವರನ್ನ ಆರಾಧಿಸಿ ನಿಮ್ಮ ವಿಶ್ವಾಸವನ್ನು ವೃದ್ಧಿ ಮಾಡ್ಕೊಳ್ತಾ ಇರಿ. ನಿಮ್ಮ ವಿಶ್ವಾಸ ಸ್ಟ್ರಾಂಗ್ ಆದಷ್ಟು ಸುತ್ತಮುತ್ತಲು ಇರ್ತಕ್ಕಂಥ ಮನೇಲಿರ್ತಕ್ಕಂತಹ ಬೇರೆ ಎಲ್ಲ ಅವಿಶ್ವಾಸದ ಶಕ್ತಿಗಳು ಬಿಟ್ಟು ಹೋಗ್ತಾ ಇರುತ್ತೆ. ನಿಮ್ಮ ಮನೆ ಏನಾಗುತ್ತೆ? ವಿಶ್ವಾಸದ ಮನೆ ಆಗುತ್ತೆ. ವಿಶ್ವಾಸದ ಮನೆ ಆಗುತ್ತೆ, ಸಮಾಧಾನದ ಮನೆ ಆಗುತ್ತೆ, ಆಶೀರ್ವಾದದ ಮನೆ ಆಗ್ತದೆ. ಅದಲ್ಲದೆ ಒಂದಿಷ್ಟು ಸ್ಟ್ಯಾಚ್ಯುಗಳು ಇಟ್ಟ ತಕ್ಷಣ ಸಮಾಧಾನದ ಮನೆ ಆಗೋದಿಲ್ಲ, ವಿಶ್ವಾಸಿಯ ಮನೆ ಆಗೋದು ಇಲ್ಲ, ಏನೂ ಆಗೋದಿಲ್ಲ. ಶುಭ ಸಂದೇಶ ಬರಬೇಕು. ಶುಭ ಸಂದೇಶ ಜೀವೋದ್ಧಾರ ತರುವ, ರಕ್ಷಣೆಯನ್ನು ತರುವ ದೇವರ ಶಕ್ತಿಯಾಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಇನ್ನೊಂದು, ಈ ಶುಭ ಸಂದೇಶ ಸಾರುವಾಗ ಮನುಷ್ಯನಿಗೆ ಏನು ಅರ್ಥ ಆಗುತ್ತೆ ಅಂದರೆ, ರಕ್ಷಣೆ ಏನು ಅಂತ ಅರ್ಥ ಆಗುತ್ತೆ. ವಾಟ್ ಈಸ್ ಸಾಲ್ವೇಷನ್, ಅಥವಾ ಹೂ ಈಸ್ ಜೀಸಸ್ ಕ್ರೈಸ್ಟ್. ನೀವು ಅದಕ್ಕೆ ವಾಕ್ಯ ಹೇಳೋದು ಯೇಸುವಿನ ಕುರಿತಾದ ಸಂದೇಶ. ನೀವು ಯೇಸುವಿನ ಕುರಿತಾದ ಸಂದೇಶ ಹೇಳುವಾಗ ಯೇಸು ಯಾರು ಅನ್ನೋದು ನಿಮಗೆ ಇನ್ನೂ ತುಂಬ ರಿಯಲ್ ಆಗುತ್ತೆ. ಜೀಸಸ್ ವಿಲ್ ಬಿಕಮ್ ಮೋರ್ ರಿಯಲ್ ಟು ಯು ಆರ್ ಟು ಅದರ್ಸ್ ವೆನ್ ಯು ಪ್ರೀಚ್ ದ ಗಾಸ್ಪೆಲ್. ನೀವು ಶುಭ ಸಂದೇಶ ಸಾರುವಾಗ ಯೇಸು ಒಬ್ಬನಿಗೆ ಅರ್ಥ ಆಗ್ತಾರೆ. ಯೇಸು ಯಾರು, ಏನಂತ ಅರ್ಥ ಆಗುತ್ತೆ? ಯೇಸು ನನ್ನ ರಕ್ಷಕ, ನಾನೊಬ್ಬ ಮಹಾಪಾಪಿ, ಐ ಆಮ್ ಎ ಬಿಗ್ ಸಿನ್ನರ್. ಶುಭ ಸಂದೇಶ ನೀವು ಸಿನ್ನರ್ ಅಂತ ಯಾರಿಗೂ ಹೇಳೋದು ಬೇಡ. ನೀವು ಶುಭ ಸಂದೇಶ ಸಾರುವಾಗ ಪಾರ್ಟ್ ಆಫ್ ದಟ್ ಮೆಸೇಜ್, ಅದರೊಂದು ಭಾಗವಾಗಿ ಅರ್ಥ ಆಗುತ್ತೆ ಕೇಳಿಸ್ಕೊಳ್ಳೋನಿಗೆ, ನಾನೊಬ್ಬ ಮಹಾಪಾಪಿ, ನನಗೆ ದೇವರ ಸಂಬಂಧ ಇಲ್ಲ, ನಾನು ದೇವರಿಂದ ದೂರ ಆಗಿದ್ದೀನಿ, ದೇವರ ಕೋಪಕ್ಕೆ ನಾನು ಒಳಗಾಗಿದ್ದೀನಿ, ಸೈತಾನ ನನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ, ಒಂದು ದಿನ ನಾನು ಈ ಲೋಕದಲ್ಲಿ ಸತ್ತೋಗ್ತೀನಿ, ಆದರೆ ನನ್ನ ಆತ್ಮ ನಿತ್ಯ ನರಕಕ್ಕೆ ಹೋಗುತ್ತೆ. ಆದರೆ ದೇವರು ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದು ನನ್ನ ಬದಲಿಗೆ ನಾನು ಸಾಯಬೇಕಾದ ಆ ಪಾಪದ ಸಂಬಳ ಮರಣವನ್ನು ತನ್ನ ಮೇಲೆ ಹೊತ್ಕೊಂಡು ಶಿಲುಬೆ ಮೇಲೆ ನನಗಾಗಿ ಸತ್ರು, ಸಮಾಧಿಯಾದರು, ಪುನರುತ್ಥಾನರಾಗಿ ಮೇಲೆದ್ದು ಬಂದರು. ಹೀಗೆ ನನ್ನನ್ನು ಅವರು ಈ ನರಕಾಗ್ನಿಯಿಂದ, ಸೈತಾನನ ಹಿಡಿತದಿಂದ, ದೇವರ ಕೋಪಾಗ್ನಿಯಿಂದ ನನ್ನನ್ನು ನಿತ್ಯಕ್ಕೂ ಪಾರು ಮಾಡಿದ್ದಾರೆ. ಇದು ಒಬ್ಬನಿಗೆ ಅರ್ಥ ಆದಾಗ ಅವನೇನು ಮಾಡ್ತಾನೆ? ಹಾಗಾದರೆ ನನಗೆ ಆ ಯೇಸು ಬೇಕು, ನಾನು ಆ ಯೇಸುನ ನಂಬ್ತೇನೆ. ಆ ನಂಬಿಕೆ ಅವನಲ್ಲಿ ಬರ್ತದೆ. ಶುಭ ಸಂದೇಶ ಸಾರುವಾಗ ಇದು ಅರ್ಥ ಆಗಬೇಕು. ಒಂದು, ಪಾಪಿ ಅನ್ನೋದು, ಐ ಆಮ್ ಎ ಸಿನ್ನರ್ ಅನ್ನೋದು ಅರ್ಥ ಆಗಬೇಕು. ಎರಡನೇದಾಗಿ, ಐ ನೀಡ್ ಎ ಸೇವಿಯರ್ ಆ್ಯಂಡ್ ಜೀಸಸ್ ಈಸ್ ದಟ್ ಸೇವಿಯರ್ ಅನ್ನೋದು ಅರ್ಥ ಆಗಬೇಕು. ನನಗೊಬ್ಬ ರಕ್ಷಕ ಬೇಕಾಗಿದ್ದಾನೆ ಅನ್ನೋದು ನನಗೆ ಅರ್ಥ ಆಗಬೇಕು.
ಯೇಸುವಿನ ಮರಣ, ಕೇಳಿಸ್ಕೊಳ್ಳಿ ಸ್ವಲ್ಪ, ಯೇಸುವಿನ ಮರಣ ಯಾರಿಗೆ ಅರ್ಥ ಆಗಿಲ್ವೋ ಅವರಿಗೆ ಯೇಸುವಿನ ಪುನರುತ್ಥಾನ ಅನುಭವಿಸೋಕ್ಕಾಗಲ್ಲ. Those who are not yet experienced or understood the passion and death of Jesus Christ cannot experience the power of his resurrection. ಯಾರಿಗೆ ಯೇಸುವಿನ ಮರಣ ಅರ್ಥ ಆಗಿದೆಯೋ ಅವರಿಗೆ ಮಾತ್ರನೇ ಆ ಪುನರುತ್ಥಾನದ ಸಂತೋಷ ಅನುಭವಿಸ್ಲಿಕ್ಕಾಗುತ್ತೆ. Otherwise, if you celebrate Easter also, you cannot experience the joy of the resurrection. ಅದರಿಂದ ಶುಭ ಸಂದೇಶದ ಮುಖಾಂತರವಾಗಿ ಯೇಸುವಿನ ಮರಣ ನನಗೆ ಅರ್ಥ ಆಗಬೇಕು. ಏನೆಂದು ಅರ್ಥ ಆಗಬೇಕು ಅಂದರೆ, ಯೇಸು ನನ್ನ ಬದಲಿಗೆ, ಜೀಸಸ್ ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್, ಹೀ ಡೈಡ್ ಫಾರ್ ಮೀ. ಯೇಸು ನನಗಾಗಿ ಸತ್ತಿದ್ದಾರೆ. ನನಗಾಗಿ ಅನ್ನೋದಕ್ಕಿಂತ ನಾನಾಗಿ ಸತ್ತಿದ್ದಾರೆ. ನಾನು ಸಾಯಬೇಕಾದ ಮರಣ, ಮೈ ಡೆತ್, ಮೈ ಸಫರಿಂಗ್, ಅದು ಯೇಸು ತೆಗೆದುಕೊಂಡಿದ್ದಾರೆ. ನನ್ನ ಮೇಲಿದ್ದ ಶಾಪ, ನನ್ನ ಮೇಲಿದ್ದ ದೇವರ ಕೋಪ, ನನ್ನ ಮೇಲಿದ್ದಂತಹ ಎಲ್ಲ ಆ ಪಾಪದ ಪರಿಣಾಮ, ನಿತ್ಯ ಮರಣ ಯೇಸು ವಹಿಸಿಕೊಂಡರು. ಹಿ ಕ್ಯಾರಿಡ್ ಆನ್ ಹಿಸ್ ಬಾಡಿ. ಅವರ ದೇಹದಲ್ಲಿ ಅವರು ಅದನ್ನು ಹೊತ್ಕೊಂಡ್ರು. ನನ್ನ ಬದಲಿಗೆ ಯೇಸು ಶಿಲುಬೆಯ ಮೇಲೆ ಸತ್ತಿದ್ದು. ನನ್ನ ಬದಲಿಗೆ ಅಂದಮೇಲೆ ನಾನು ಈಗ ದೇವರ ಪ್ರಕಾರ ನಾನು ಸತ್ತೆ. ದೇವರ ಶಿಕ್ಷೆಗೆ ನಾನು ಒಳಗಾದೆ. ದೇವರ ಕೋಪಕ್ಕೆ ನಾನು ಒಳಗಾದೆ. ದೇವರ ಕೋಪಕ್ಕೆ ನಾನು ಒಳಗಾಗಿ ಆಯಿತು. ದೇವರು ಕೊಡುವ ಶಿಕ್ಷೆಗೆ ನಾನು ಒಳಗಾಗಿ ಆಯಿತು. ಎಲ್ಲಿ ಒಳಗಾದೆ? ಯಾವಾಗ ಒಳಗಾದೆ? ನಾನು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ, ಪಾಪ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ನಾನು ದೇವರ ಶಿಕ್ಷೆಗೆ ಒಳಗಾದೆ. ಎಲ್ಲ ದೇವರಿಂದ ಬರತಕ್ಕಂಥ ಆ ಶಿಕ್ಷೆ ಇದೆಯಲ್ಲ, ಪನಿಷ್ಮೆಂಟ್ ಮತ್ತು ನರಕದ ಶಿಕ್ಷೆ, ಅದಕ್ಕೂ ಒಳಗಾದೆ. ಎಲ್ಲಿ? ಯೇಸುವಿನಲ್ಲಿ. ಯೇಸು ದಂಡಿಸಲ್ಪಟ್ಟಾಗ ಅದು ಯೇಸು ಕ್ರಿಸ್ತನ ದಂಡನೆ ಅಲ್ಲ, ಅದು ನನ್ನ ದಂಡನೆ ಆಗಿತ್ತು, ಅವ್ರು ಹೊತ್ಕೊಂಡಿತ್ತು. ಆದ್ದರಿಂದನೇ ಬೈಬಲ್ ಹೇಳುತ್ತೆ, ಈಗ ಯೇಸುವಿನಲ್ಲಿ ನೀನು ವಿಶ್ವಾಸ ಇಟ್ಟಾಗ ಏನಾಯ್ತಂದರೆ ನಿನಗಿನ್ನೂ ದಂಡನ ತೀರ್ಪಿಲ್ಲ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟವನಿಗೆ ಏನಿಲ್ಲ, ಈ ದಂಡನ ತೀರ್ಪು ಅನ್ನೋದು ಇರೋದಿಲ್ಲ. ಏನೆಂದು ವಿಶ್ವಾಸ ಇಟ್ಟವರಿಗೆ? ಯೇಸು ನನ್ನ ಬದಲಿಗೆ ತೀರ್ಪಿಗೆ ಒಳಗಾದರು. ಪಿಲಾತನ ಅರಮನೆಯಲ್ಲಿ ಯೇಸು ಮೇಲೆ ತೀರ್ಪು ಬಂತು. ದೇವರ ಕೋಪ ಯೇಸುವಿನ ಮೇಲೆ ಬಂತು. ನಮ್ಮೆಲ್ಲ ಪಾಪ ಶಾಪಗಳು ಯೇಸುವಿನ ಮೇಲೆ ಬಂತು. ಆದ್ದರಿಂದ ಅದೆಲ್ಲ ಯೇಸು ಕ್ರಿಸ್ತನ ಮರಣದಲ್ಲಿ ಪರಿಹಾರ ಆಗೋಯ್ತು. ಅದಾದ ಮೇಲೆ ಯೇಸು ಸತ್ರು, ಸಮಾಧಿ ಆದರು, ಮೂರನೇ ದಿನ ಏನಾದರು. ಹಾಗಾದರೆ ಯೇಸುವಿನ ಮರಣ ನನಗಾದರೆ, ನನ್ನ ಬದಲಿಗಾದರೆ, ಅವರ ಪುನರುತ್ಥಾನನೂ ನನ್ನ ಬದಲಿಗೆ. ಹಾಗಾದರೆ ಈಗ ನಾನು ಬದುಕ್ತಾ ಇರೋದು ಯಾವ ಜೀವನ ಕೇಳಿದರೆ, ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಆ ಜೀವ ನಾನಿವತ್ತು ಬದುಕ್ತಾ ಇರೋದು ಆ್ಯಸ್ ಎ ಕ್ರೈಸ್ತ ವಿಶ್ವಾಸಿಯಾಗಿ. ಸಾಧಾರಣ ಜೀವ ಅಲ್ಲ ಇವತ್ತು ನೀವು ಜೀವಿಸ್ತಾ ಇರೋದು. ನಿಮ್ಮ ಹಳೆ ಜೀವನ ಅಲ್ಲ ನೀವೀಗ ಬದುಕ್ತಾ ಇರೋದು ಒಬ್ಬ ವಿಶ್ವಾಸಿ. ಇದು ನಿಮ್ಗೆ ಅರ್ಥ ಆಗಬೇಕು. ನೀವೀಗ ಬದುಕ್ತಾ ಇರೋದು ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಆ ಶಕ್ತಿಯುತವಾದ ಅಭಿಷೇಕದಿಂದ ಕೂಡಿದ ಒಂದು ಜೀವನ. ನಾವು ಯು ಆರ್ ಲಿವಿಂಗ್ ಎ ಅನಾಯಿಂಟೆಡ್ ಲೈಫ್. ಅಭಿಷಿಕ್ತ ಜೀವನವನ್ನು ನೀವು ಜೀವಿಸ್ತಾ ಇದ್ದೀರಿ. ದಟ್ ವೆರಿ ಲೈಫ್ ಆಫ್ ರೆಸರೆಕ್ಟೆಡ್ ಕ್ರೈಸ್ಟ್ ಈಸ್ ಇನ್ ಯು ನೌ. ಈಗ ಅದು ಬದುಕಲಿಕ್ಕೆ ನಮಗೆ ಏನು ಬೇಕು? ಕಂಟಿನ್ಯೂಸ್ ಆಗಿ ವಿಶ್ವಾಸ ಬೇಕು. ಮತ್ತು ದೇವರು ನಮಗೆ ಹೋಲಿ ಸ್ಪಿರಿಟ್ನ ಕೊಟ್ಟಿದ್ದಾರೆ, ಪವಿತ್ರಾತ್ಮರನ್ನ ಕೊಟ್ಟರೂ ಕೂಡ ಈ ಪವಿತ್ರಾತ್ಮರಲ್ಲಿ ನೆಲೆಗೊಂಡು ಬದುಕಲಿಕ್ಕೆ ವಿಶ್ವಾಸ ಅನ್ನೋದು ಬೇಕು. ಆದ್ದರಿಂದ ನಮಗೆ ದೇವರ ವಾಕ್ಯ ಎಷ್ಟು ಕೇಳಿಸ್ಕೊಂಡ್ರೂ ಕಲ್ತರೂ ತುಂಬ ಕಡಿಮೆನೇ. ಅದರಿಂದ ನೆಕ್ಸ್ಟ್ ನಮ್ಮ ಬರ್ನಿಂಗ್ ಬುಷ್ ಧ್ಯಾನದ ಡೇಟ್ ಯಾವಾಗ? ಜೂನ್ 12, 13, 14, 15.
ಇನ್ನೂ ಹೆಚ್ಚಾಗಿ ಆತ್ಮಿಕ ಸತ್ಯಗಳನ್ನ ತಿಳ್ಕೊಳ್ಳಿಕ್ಕೂ, ಆತ್ಮಿಕವಾಗಿ ಬೆಳಿಲಿಕ್ಕೂ, ಆತ್ಮಿಕ ಪ್ರಯಾಣದಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೂ ಬುಕ್ ಮಾಡಿಕೊಂಡು ಈಗಲೇ ರಿಸರ್ವ್ ಮಾಡಿ ಇಟ್ಕೋಬೇಡಿ. ಇಲ್ಲಾಂದರೆ ನಿಮ್ಮನ್ನು ಸೈತಾನ ಬೇರೆ ಬೇರೆದಕ್ಕೆ ಬುಕ್ ಮಾಡ್ಕೊಬಿಡ್ತಾನೆ, ಹಾಂ, ಲೋಕದ ಕೆಲಸಕ್ಕೆ. ಆದ್ದರಿಂದ ನೀವು ಅದಕ್ಕಿಂತ ಮುಂಚಿತವಾಗಿಯೇ ದೇವ್ರ ಕೆಲಸಕ್ಕೆ ನಿಮ್ಮನ್ನು ಬುಕ್ ಮಾಡ್ಕೊಂಡು ಒಡಂಬಡಿಕೆ ಮಾಡ್ಕೋಬೇಡಿ. ಈ ಥರ ಯಾವ್ಯಾವುದೋ ಡಮ್ಮಿ ಒಡಂಬಡಿಕೆ ಮಾಡ್ಕೊಳ್ಳೋದ್ರ ಬದಲು ಈ ಥರದ್ದು ಯಾವ್ದಾದ್ರು ಒಡಂಬಡಿಕೆ ಮಾಡಿಕೊಂಡ್ರೆ ಆಮೇಲೆ ಪ್ರಾರ್ಥಿಸ್ತಾ ಇರಿ, ಆಗ ದೇವರು ಕರ್ಕೊಂಡು ಬರ್ತಾರೆ.